ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 283ನೇ ಅಧ್ಯಾಯ ಸಾಧ್ಯ ಹಾಗೂ ಹಂಸರ ಸಂವಾದ. ಹಂಸ ಸಾಕ್ಷಾತ್ ಪರಮಾತ್ಮ. ಸಾಧ್ಯರೆಂಬ ದೇವತಾಗಣಕ್ಕೆ ಅವನು ಮಾಡಿದ ಉಪದೇಶ. ಅದನ್ನು ಯಾಕೆ ಹೇಳಬೇಕಾದ ಪ್ರಸಕ್ತಿ ಬಂತು ಅಂದರೆ, ಯುಧಿಷ್ಠಿರ ಕೇಳಿದ್ದ ಎಲ್ಲ ಲೋಕಗಳು ಕೂಡ ಸತ್ಯ, ದಮ, ಕ್ಷಮ, ಪ್ರಜ್ಞೆ ಇದರ ಬಗ್ಗೆ ಹೇಳುತ್ತೆ. ಇವುಗಳ ಸ್ವರೂಪ ಏನು? ಸತ್ಯ ಅಂದರೆ ನಮ್ಮ ವರ್ತನೆಯಲ್ಲಿ ಹೇಗೆ ಇರಬೇಕು, ದಮ ಅಂದರೆ ನಮ್ಮ ವರ್ತನೆ ಹೇಗಿರಬೇಕು, ಕ್ಷಮ ಅಂದರೆ ನಮ್ಮ ವರ್ತನೆ ಹೇಗಿರಬೇಕು, ಪ್ರಜ್ಞೆ ಅಂದರೆ ನಮ್ಮ ವರ್ತನೆ ಹೇಗಿರಬೇಕು. ಕಥಂ ಅಂತಂದರೆ ಹಾಗೆ. ಮತ್ತೆಲ್ಲರೂ ಯಾಕೆ ಇಷ್ಟಪಡ್ತಾರೆ? ನಿಮ್ಮಿಂದ ನಾವು ಅದನ್ನ ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು? ಬೇರೊಬ್ಬರು ಸತ್ಯದಲ್ಲಿರಬೇಕು ಅಂತ. ಎಂತಹ ದುರ್ಜನರಾದರೂ ಕೂಡ ನಾವು ಸುಳ್ಳು ಹೇಳೋರಿದ್ರು ನೀವು ಸತ್ಯವಂತರಾಗಿರಬೇಕು ಅಂತಾರೆ. ಯಾಕೆಂದ್ರೆ ಸುಖ ಸಾಧನ ಅಂತ. ಬೇರೊಬ್ಬರ ಸತ್ಯ ನಮಗೆ ಸುಖ ಸಾಧನ, ಬೇರೊಬ್ಬರ ದಮ ಇಂದ್ರಿಯ ನಿಗ್ರಹ ನಮಗೆ ಸುಖ ಸಾಧನ, ಬೇರೊಬ್ಬರ ಕ್ಷಮೆ ನಮಗೆ ಸುಖ ಸಾಧನ, ಬೇರೊಬ್ಬರ ಪ್ರಜ್ಞೆ ನಮಗೆ ಸುಖ ಸಾಧನ. ಹಾಗೆ ನಾವು ಕೂಡ ಬೆಳೆಸ್ಕೋಬೇಕಲ್ವಾ? ನಾವು ಸತ್ಯವನ್ನ ಅನುಸರಿಸಿದಾಗ ಬೇರೊಬ್ಬರಿಗೆ ಸುಖ ಆಗತ್ತೆ. ಇಲ್ಲ ಅಂದ್ರೆ ನಮಗೇನಾಗತ್ತೆ, ಕ್ಷಮೆ ಅವ್ರಿಗಿರ್ಬೇಕು, ನನಗಿರೋ ಅಗತ್ಯ ಇಲ್ಲ. ನಾನು 0 ಟಾಲರೆನ್ಸ್ ಬೇರೊಬ್ಬರ ತಪ್ಪಿಗೆ. ಆದರೆ ನನ್ನ ತಪ್ಪನ್ನು ಬೇರೆಯವರು ಕ್ಷಮಿಸಬೇಕು. ಈ ಒಂದು ಮೆಂಟಾಲಿಟಿ ನಮ್ಮಲ್ಲಿ ಇರುತ್ತೆ. ಯಾಕೆ ಹಾಗೆ? ಅದಕ್ಕೆ ಒಂದು ಉತ್ತರ ಬಂತು, ಸುಖ ಸಾಧನ. ಕಥಂ ಅಂದರೆ ಹೇಗೆ. ಹೇಗೆ ಅಂದರೆ ಇದು ಲೋಕದಲ್ಲಿ ಯಾಕೆ ಇಷ್ಟ. ಇನ್ನು ಎರಡನೆಯದ್ದು ಕಥಂ, ಹೇಗೆ ಅಂದರೆ ಇದರ ಸ್ವರೂಪ ಹೇಳಿ. ಆ ಸ್ವರೂಪವನ್ನು ನಾವು ವಿವೇಚನೆ ಮಾಡ್ತಾ 20ನೇ ಶ್ಲೋಕದ ತನಕ ಇದ್ವಿ. ನಾವು ನೋಡಿದ್ವಿ ನಿನ್ನೆ. ಬಹಳ ವಿಚಿತ್ರವಾದ ಮಾತುಗಳು. 21ನೇ ಶ್ಲೋಕವನ್ನ ನಾವೀಗ ಮಾಡಬೇಕಿದೆ. ವಿಸೃಜ್ಯ ವಿಮುಚ್ಯಮಾನ ಪಾಪೇಭ್ಯೋ ಘನೇಭ್ಯೈವ ಚಂದ್ರಮಾಃ ವಿರಜಾಃ ಕಾಲಮಾಕಾಂಕ್ಷನ್ ಧೀರೋ ಧೈರ್ಯೇಣ ಸಿದ್ಧ್ಯತಿ. ಈ ಬದುಕನ್ನು ಹೇಗೆ ನೋಡಬೇಕು? ಪೆಸಿಮಿಸ್ಟ್ ಆಗ ಆಪ್ಟಿಮಿಸ್ಟ್ ಆಗಿ ನೋಡಬೇಕಾ? ಪೆಸಿಮಿಸಮ್ ಅಂದ್ರೆ ಏನು, ಆಪ್ಟಿಮಿಸಮ್ ಅಂದ್ರೆ ಏನು? ನಮ್ಮದೇ ಆದ ಒಂದು ನಿರ್ವಚನಗಳು ನಮ್ಮ ತಲೆಯಲ್ಲಿದೆ. ಅದು ನಾವು ಯಾವತ್ತೂ ಹೇಳಿಲ್ಲ ಯಾರಿಗೂ. ಪೆಸಿಮಿಸಮ್ ಅಂತಂದ್ರೆ ಇನ್ನು ಬದುಕಿ ಏನಾಗಬೇಕಿದೆ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗೋದು. ನಾವು ಬಾಳನ್ನು ತಗೊಳ್ಳೋದು ಹಾಗೆ. ಬದುಕಿ ಏನಾಗಬೇಕಿದೆ, ಇನ್ನು ಮುಗದೇ ಹೋಯ್ತು. ನನ್ನ ಜೀವನದಲ್ಲಿ ಇನ್ಯಾವ ಆಸೆಯೂ ಇಲ್ಲ. ಯಾಕೆ ಅಂದರೆ ಈ ತರಹ ಇದ್ದೇನೆ, ವಿಪರೀತ ಸಾಲ ಮಾಡಿಕೊಂಡು ಏನೋ ಈ ತರಹ ಇದ್ದು ಬದುಕನ್ನು ಮುಗಿಸಿಕೊಳ್ಳುವವರನ್ನು ನೋಡ್ತೇವೆ. ಒಂದು ವಿಪರೀತ ಆಪ್ಟಿಮಿಸ್ಟಿಕ್ ಆಗಿ ಯಾವಾಗಲೂ ವೈದ್ಯರು ನನ್ನ ಜೊತೆಗೆ ಇರಬೇಕು ಅಂತ. ಅವನು ಯಾರೋ ಒಬ್ಬ ಕುಣಿತಾ ಇದ್ನಲ್ಲ, ಅವನು ಮೈಕಲ್ ಜಾಕ್ಸನ್. ಆ ಮೈಕಲ್ ಜಾಕ್ಸನ್ನು ಅವನು ಯಾವಾಗಲೂ ಸುಮಾರು 20-25 ವೈದ್ಯರನ್ನು ಜೊತೆಲೇ ಇಟ್ಕೊಂಡಿರ್ತಿದ್ದ. ಕನಿಷ್ಠ ಪಕ್ಷ ನಾನು ಎಷ್ಟೋ ಒಂದಿಷ್ಟು ವರ್ಷ ಬದುಕಬೇಕು ಅಂತ ಹೇಳಿ ಎಷ್ಟೋ ಲೆಕ್ಕ ಇಟ್ಕೊಂಡಿದ್ದ. ಅದಕ್ಕಾಗಿ ಎಲ್ಲ ಮಾಡಿಕೊಂಡಿದ್ದ.
ಆದರೆ ಅಷ್ಟು ವರ್ಷ ಅವನು ಬದುಕಲಿಲ್ಲ. ಪ್ರಾಯ 60 ಕಾಣಲಿಲ್ಲ ಕಾಣತ್ತ ಅವನು. 52. ಈ ರೀತಿ ಜೀವನೋತ್ಸಾಹ ಅಂದರೆ ಹಿಂಗೆ. ನಮಗೆ ನಾನು ಬದುಕಬೇಕು. ಇನ್ನು ಅಮೇರಿಕೆಯಲ್ಲಿ ಕೆಲವರೆಲ್ಲ ಮುಂದೆ ಒಂದು ದಿವಸ ವಿಜ್ಞಾನ ಅಡ್ವಾನ್ಸ್ಡ್ ಆಗಿ ಸತ್ತವರನ್ನು ಬದುಕಿಸೋದಿದ್ರೆ ನಾವು ಬದುಕಿ ಬರಬೇಕು, ನಮ್ಮ ಶವಗಳನ್ನು ಹಾಗೆ ಕಾಪಾಡಿಕೊಂಡು ಇರಬೇಕು ಅಂತ ಹೇಳಿ ಅವರು ಇಟ್ಕೊಂಡಿದ್ದಾರೆ. ಈಗ ನೀವು ನೆಟ್ಟಲ್ಲಿ ನೋಡಿದ್ರೆ ಸಿಗುತ್ತಾರಂಥವರೆಲ್ಲ. ಯಾವ ತರಹ ಇರಬೇಕು ಜೀವನದಲ್ಲಿ? ಎಲ್ಲ ಮುಗಿದು ಹೋಯ್ತು ಅಂತಿರ್ಬೇಕಾ? ಇನ್ನೂ ಬೇಕು ಅಂತ ಇರಬೇಕು? ಹೇಗಿರಬೇಕು ಲೈಫ್ನಲ್ಲಿ? ಎರಡು ಎಕ್ಸ್ಟ್ರೀಮ್. ಅದಕ್ಕೆ ಹಂಸ ಹೇಳ್ತಾನೆ, ವಿಮುಚ್ಯಮಾನ ಪಾಪೇಭ್ಯೋ ಘನೇಭ್ಯ ಇವ ಚಂದ್ರಮಾಹ ವಿರಜಾಹ ಕಾಲಮಾಕಾಂಕ್ಷನ್ ಧೀರೋ ಧೈರ್ಯೇಣ ಸಿದ್ಧ್ಯತಿ. ಪ್ರಜ್ಞಾವಂತನಾದವನು ಇಷ್ಟು ವರ್ಷ ಬದುಕಲೇಬೇಕು ಅನ್ನುವ ಬಯಕೆ ಇಲ್ಲದೆ, ಬೇಗ ಸಾಯಲು ಬಯಸದೆ, ಆತ್ಮಹತ್ಯೆ ಮೊದಲಾದವುಗಳಿಗೆ ಒಳಗಾಗದೆ, ವ್ಯರ್ಥವಾಗಿ ಬಾಳದೇ ಇದ್ದರೆ ಪಾಪಗಳಿಂದ ಬಿಡುಗಡೆ. ವ್ಯರ್ಥವಾಗಿ ಬಾಳೋದು ಅಂತಂದರೆ ನದೇವಾಯ ನ ಧರ್ಮಾಯ ಅಂತಾರಲ್ಲ, ಹಾಗೆ ಬದುಕೋದು, ಯಾವುದಕ್ಕಾಗಿಯೋ ಬದುಕೋದು, ಈ ತರಹ ಇಲ್ಲದೆ ವ್ಯರ್ಥವಾಗಿ ಜೀವನವನ್ನು ಕಳೆದುಕೊಳ್ಳದೆ ಇರೋದು. ಹಾಗಂತ ಹೇಳಿ ಸಾಯೋದಿಲ್ಲ ಅಂತ ಹೇಳಿ ಹಠ ಮಾಡಿ ರಂಪಾಟ ಮಾಡಿ ಕಡೆಗೆ ಸತ್ತವರು ಇದ್ದಾರೆ. ನಾನು ಸಾಯೋದಿಲ್ಲ, ನನ್ನ ಹೇಗಾದರೂ ಮಾಡಿ ಬದುಕಿಸಿ, ನಾನು ಸಾಯೋದಿಲ್ಲ, ನಾನು ಹೇಗಾದರೂ ಮಾಡಿ ಬದುಕಿಸಿ. ಹಾಗೂ ಅಲ್ಲ, ದೇವರು ಕರೆದಾಗ ಹೋಗ್ತೇನೆ, ಈ ಮೊದಲೇ ಹೊಟ್ಟೋಗ್ಬಿಡ್ಬೇಕು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಈ ಒಂದು ಸಮಸ್ಥಿತಿಯಲ್ಲಿ ಬದುಕನ್ನು ಸಾಗಿಸಬೇಕು. ಅದನ್ನೇ ಹೇಳಿದ್ರು, ವಿರಜಾಹ ಕಾಲಮಾಕಾಂಕ್ಷನ್ ಧೀರೋ ಧೈರ್ಯೇಣ ಸಿದ್ಧ್ಯತಿ. ಅಂಥವನು ಸಿದ್ಧಿಯನ್ನು ಹೊಂದುತ್ತಾನೆ. ಯಸ್ ಸರ್ವೇತಾಂ ಭವತಿ ಚರ್ಚನೀಯಃ ಉತ್ಸೇಚನೆ ಸ್ತಂಭ ಇವಾಭಿಜಾತಃ ಯಸ್ಮೈ ವಾಚಂ ಸುಪ್ರಸನ್ನಾಂ ವದಂತಿ ಸವೈ ದೇವಾನ್ ಗಚ್ಚತಿ ಸಂಯತಾತ್ಮಾ. ಯಾರು ಎಲ್ಲರಿಗೂ ಅರ್ಚನೀಯನೋ, ಯಾರು ಎಲ್ಲರಿಗೂ ಪೂಜ್ಯ ಅಂತಂದ್ರೆ ಉತ್ಸೇಚನೆ ಸ್ತಂಭ ಇವಾಭಿಜಾತಃ, ಯಾವತ್ತೂ ಕೂಡ ಮಿತಿ ಮೀರಬಾರದು. ಸ್ತಂಭ ಇವ, ಹುಲ್ಲಿನ ಹಾಗೆ, ಹುಲ್ಲು ಯಾವತ್ತೂ ಸೆಟದು ನಿಲ್ಲೋದಿಲ್ಲ. ಹಾಗೆ ಅಭಿಜಾತಃ, ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು ಸ್ತಂಭ ಇವ ಭವತಿ. ಸ್ತಂಭ ಅಂದರೆ ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣ. ಸ್ತಂಭ ಅಂದರೆ ಹುಲ್ಲು ಅಂತ. ಇಭಸ್ತಂಭೇ ರಮಪದ್ಮಿ. ಸ್ತಂಭ ಅಂದರೆ ಅಲ್ಪ ಪ್ರಾಣ, ಹುಲ್ಲು. ಸ್ತಂಭ ಅಂದರೆ ಕಂಬ. ಅದರಂತೆ ಇರ್ತಾನೆ. ಇನ್ನು ಪ್ರಸನ್ನವಾದ ಮಾತುಗಳನ್ನು ದೇವರೆದುರುಗಡೆ ನಿರೂಪಣೆ ಮಾಡ್ತಾನೆ. ಮನುಷ್ಯರೆದುರುಗಡೆ, ದೊಡ್ಡವರ ಎದುರುಗಡೆ ಪ್ರಸನ್ನವಾದ ಮಾತು. ಅವನು ದೇವತೆಗಳನ್ನು ಸೇರುತ್ತಾನೆ. ನತತಾ ವಕ್ತುಮಿಚ್ಛಂತಿ ಕಲ್ಯಾಣಾನ್ ಪುರುಷೇ ಗುಣಾನ್ ಯಥೈಷಾಂ ವಕ್ತುಮಿಚ್ಛಂತಿ ನೈರ್ಗುಣ್ಯಮನುಯುಂಜಕಾಃ. ಪುರುಷನಲ್ಲಿ ಜನರ ಮೆಂಟಾಲಿಟಿ ಹೇಗೆ ಅಂತ ಹೇಳಿದ್ರೆ, ದೋಷಗಳನ್ನು ಹೇಳ್ತಾರೆ, ಗುಣಗಳನ್ನು ಹೇಳೋದ್ರಲ್ಲಿ ಉತ್ಸಾಹ ತೋರಲ್ಲ. ನಾವಿವತ್ತು ದುರ್ಮುಖರಾಗಿದ್ದೇವೆ. ನಮ್ಮ ನ್ಯೂಸು ಕೂಡ ದುರ್ಮುಖ, ಬರೇ ಕೆಟ್ಟದ್ದನ್ನು ಹೇಳೋದು. ಒಳ್ಳೆಯದನ್ನು ಗುರುತಿಸುವ, ತಿಳ್ಕೊಳ್ಳೋ ಉತ್ಸಾಹವೇ ಇಲ್ಲ. ನನ್ನ ಜೀವನದಲ್ಲಿ ಏನು ಕೆಟ್ಟದಾಗಿದೆ ಅಂತ ಎಲ್ಲರಿಗೂ ನೆನಪಿರುತ್ತೆ. ಇನ್ನೊಬ್ಬನ ಜೀವನದಲ್ಲಿ ವಿಶೇಷ, ಅವನ ಜೀವನದಲ್ಲಿ ಏನು ಕೆಟ್ಟದಾಗಿದೆ, ಏನು ಕೆಟ್ಟದ್ದು ಮಾಡಿದ್ದ ಅಂತ ಹೇಳ್ತಾರೆ. ಅವನ ಗುಣ ಏನು? ವಿತೌಟ್ ಪ್ರಿಪರೇಷನ್, ಸುಮ್ಮನೆ ಹೊಗಳದೆ, ಸಭೆಯಲ್ಲಿ ಹೊಗಳಲಿಕ್ಕಲ್ಲದೆ ನೀವು ವೈಯಕ್ತಿಕವಾಗಿ ಹೇಳಿದ್ರೆ ಗೊತ್ತಿರಲ್ಲ. ಇದು ನಮ್ಮ ಹಣೆ ಬರಹ. ಸಭೆಯಲ್ಲಿ ಏನು ಬೇಕಾದ್ರೆ ಹೇಳ್ಬೋದು. ವೈಯಕ್ತಿಕವಾಗಿ ಕೇಳಿದಾಗಲೂ ಕೂಡ ಅವರ ಒಳ್ಳೆಯ ಗುಣಗಳನ್ನು ಹೇಳುವ ಅಥವಾ ನೆನಪಿಟ್ಟುಕೊಳ್ಳುವ ಬುದ್ಧಿ ಬೇಕು. ಅವನ ದೇವತೆಗಳನ್ನು ತಲುಪುತ್ತಾನೆ. ಯಸ್ಯ ವಾಂಗ್ಮನಸಿ ಗುಪ್ತೆ ಸಮ್ಯಕ್ ಪ್ರಣಿಹಿತೆ ಸದಾ ವೇದಾಸ್ತಪಶ್ಚತ್ಯಾಗಶ್ಚ
ಸ ಇದಂ ಸರ್ವಮಾಪ್ನುಯಾತ್. ಯಾರ ಮಾತು ಮತ್ತೆ ಮನಸ್ಸು ರಕ್ಷಿತವಾಗಿರುತ್ತೋ, ದೇವರಲ್ಲಿ ಅಥವಾ ಒಳ್ಳೆಯದರಲ್ಲಿ ಒಳಿತಿನಲ್ಲಿ ತೊಡಗಿರುತ್ತೋ, ಅವನಿಗೆ ವೇದದ ಫಲ, ತಪಸ್ಸಿನ ಫಲ, ತ್ಯಾಗದ ಫಲ ಇವೆಲ್ಲ ಸಿಗುತ್ತೆ. ಅಥವಾ ವೇದ, ತಪಸ್ಸು, ತ್ಯಾಗ ಇವುಗಳಿದ್ರೆ ಮನಸ್ಸು ಮತ್ತೆ ಮಾತು ರಕ್ಷಿತವಾಗತ್ತೆ. ಯಾವ ರೀತಿಯ ಭಾವನೆಯನ್ನ ತಳೆಯಬಾರದು ಅಂತ ವೇದ ಹೇಳುತ್ತೆ. ವೇದ ಅಂದ್ರೆ ಎರಡು, ಅಪೌರುಷೇಯವಾದ ವೇದ, ಇನ್ನೊಂದು ಪೌರುಷೇಯವಾದ ವೇದ. ಅಪೌರುಷೇಯವಾದ ವೇದ ಅಂದ್ರೆ ಋಗ್ವೇದಾದಿಗಳು, ಪೌರುಷೇಯವಾದ ವೇದ ಅಂದ್ರೆ ಮಹಾಭಾರತಾದಿಗಳು. ಅದರ ಫಲ ಏನು? ಮಾತು ಮತ್ತು ಮನಸ್ಸುಗಳ ರಕ್ಷಣೆ. ಅದೆರಡು ರಕ್ಷಿತ ಆದ್ರೆ ಮುಗಿತಲ್ಲ. ಇದಂ ಸರ್ವಮಾಪ್ನುಯಾತ್, ಎಲ್ಲವೂ ಒಂದೇ. ಯಾವುದನ್ನು ತಗೊಳ್ಳಲ್ಲ ಅವನು, ಎಲ್ಲವೂ ಅವಂದೇ. ಅಂದ್ರೆ ಅದರ ಫಲ, ಅದರ ಏನು ಎಲ್ಲ ಇದ್ರೆ ಏನು ಸುಖ ಇರುತ್ತೋ ಆ ಸುಖ ಇದು ಬರುತ್ತೆ. ಆಕ್ರೋಶನಾವಮಾನಾಭ್ಯಾಂ ಅಬುಧಾದ್ವರ್ಧತೆ ಬುಧಃ ತಸ್ಮಾನ್ನ ವರ್ಧಯನ್ಮನ್ಯುಂ ನ ಚಾತ್ಮಾನಂ ವಿಹಿಂಸಯೇತ್. ದುರ್ಜನರಿಗೆ ಸಜ್ಜನರಿಗೆ ಅಥವಾ ದಡ್ಡರಿಗೆ ಬುದ್ಧಿವಂತರಿಗಿರೋ ವ್ಯತ್ಯಾಸ ಏನು ಅಂದ್ರೆ, ಆಕ್ರೋಶನ, ನಿಂದನೆ ಮತ್ತು ಬೇರೊಬ್ಬರನ್ನ ಇನ್ಸಲ್ಟ್ ಮಾಡೋದು. ಅದು ಇಲ್ಲದೆ ಇರೋದ್ರಿಂದಲೇನೆ ಜ್ಞಾನಿ ಅಜ್ಞಾನಿಗಿಂತ ಮಿಗಿಲಾಗಿ ಇರ್ತಾನೆ. ಆಕ್ರೋಶನ ಮತ್ತೆ ಅವಮಾನಕ್ಕೆ ಕಾರಣ ಏನು ಅಂದ್ರೆ ಸಿಟ್ಟು. ಆ ಸಿಟ್ಟು ತನ್ನನ್ನೇ ನಾಶ ಮಾಡುತ್ತೆ. ಅದರಿಂದಾಗಿ ನಚಾತ್ಮಾನಂ ವಿಹಿಂಸಯೇತ್. ಅಮೃತಸ್ಯೇವ ಸಂತೃಪ್ಯೇತ್ ಅವಮಾನಸ್ಯ ವೈದ್ವಿಜಃ ಸುಖಂ ಹಿ ಅವಮತಶ್ಚೇತೆ ಯೋವಮಂತಾ ಸನಶ್ಯತಿ. ಅವಮಾನ ಮಾಡಿಸಿಕೊಂಡ್ರೆ ಅಮೃತ ಸಿಕ್ಕಂತೆ ಖುಷಿ ಪಡಬೇಕಂತೆ. ಯಾಕೆಂದ್ರೆ ಅವಮಾನಕ್ಕೆ ಒಳಗಾದರೆ ಸುಖವಾಗಿ ಮಲಗುತ್ತಾನೆ. ಅವಮಾನ ಮಾಡಿದವನಿದ್ದಾನಲ್ಲ, ಅವನು ತಪ್ಪು ದಾರಿಯಲ್ಲಿ ಸಾಗಿಬಿಡುತ್ತಾನೆ. ಅದರಿಂದಾಗಿ ಯಾರನ್ನು ಇನ್ಸಲ್ಟ್ ಮಾಡಬಾರದು. ಅದರಿಂದಾಗಿ ಅವಮಾನ ಅನ್ನೋದನ್ನ ವಿಪ್ರ ಸ್ವೀಕಾರ ಮಾಡಬೇಕು, ಬೇರೊಬ್ಬರಿಗೆ ಮಾಡಬಾರದು ಅಂತ. ಈ ಮಹಾಭಾರತವನ್ನ ಈ ಬಸವಣ್ಣನವರು ಹೇಳಿದ್ದು ಏನು? ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದಿರಯ್ಯ ಅಂತ. ಬಹಳ ಹೊಗಳಬೇಡಿ. ಮಹಾಭಾರತದ್ದೇ ಅದು. ಇಲ್ಲದೆ ಇರೋದು ಅಂತ ಏನು ಅಂತ ನೋಡ್ಬೇಕಾಗತ್ತೆ. ಕಾಮನ್ ಆಗಿರೋದು ಯಾವ್ದು? ಯಾವುದೇ ಒಬ್ಬನ ಫಿಲಾಸಫಿಯನ್ನು ನೋಡ್ಬೇಕಾದ್ರೆ ಕಾಮನ್ ಆಗಿರೋದು ಯಾವ್ದು ಹೇಳ್ದ, ಎಕ್ಸ್ಕ್ಲೂಸಿವ್ ಆಗಿರೋದು ಯಾವ್ದಿದೆ, ಎರಡನ್ನು ನೋಡ್ಬೇಕಾಗತ್ತೆ. ಎಕ್ಸ್ಕ್ಲೂಸಿವ್ ಆಗಿರೋದು, ಕಾಮನ್ ಆಗಿರೋದು ಎರಡನ್ನು ಲಿಸ್ಟ್ ಮಾಡಿ, ಇದಕ್ಕೆ ಏನು ಪ್ರೂಫು? ಅನುಭವವಾ, ವೇದವಾ, ಪ್ರತ್ಯಕ್ಷವಾ? ಪ್ರತ್ಯಕ್ಷ ಕಣ್ಣಿನಿಂದ, ಅನುಭವ ಆತ್ಮಿಕವಾಗಿ, ಊಹೆ ಅದೇ ಅನುಮಾನ. ಹೀಗೆ ನಾವು ಒಂದನ್ನು ಪರೀಕ್ಷೆ ಮಾಡಬೇಕಾದದ್ದು. ಆ ಒಂದು ಮೆಥಡಾಲಜಿಯೇ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗಿಸ್ಕೊಳ್ಬೇಕಿತ್ತು. ಅದರಿಂದಾಗಿ ನಾವೇನ್ ಮಾಡ್ತೇವೆ, ಅಲ್ಲಿ ನೋಡಿ ಹೀಗೆ ಹೇಳಿದ್ದಾರೆ, ಅವರು ವೇದದ್ದನ್ನು ಯಾವುದನ್ನು ಸ್ವೀಕರಿಸಿಲ್ಲ, ಸ್ವೀಕರಿಸಿರ್ತಾರೆ. ಈಗ ಅಭಿಧಮ್ಮ ಕೋಶದಲ್ಲಿ ಬುದ್ಧನ ಮಾತುಗಳಲ್ಲಿ ಗೀತೆಯ, ಮಹಾಭಾರತದ ಎಷ್ಟು ಮಾತುಗಳನ್ನು ತೋರಿಸಬಹುದು? ತುಂಬಾ ಅದೇ ಇರೋದು. ಇಡೀ ತುಂಬ ವಿನಯ ಪಿಟಕ ಆಗಿರಬಹುದು, ಅಭಿಧಮ್ಮ ಪಿಟಕ ಆಗಿರಬಹುದು, ಅಂಗುತ್ತರ ನಿಕಾಯ ಇರಬಹುದು, ಯಾವುದ್ರಲ್ಲಿ ನೋಡಿದ್ರೂ ಮಹಾಭಾರತದ ಪ್ರಭಾವ ಉತ್ಕಟವಾಗಿ ಬೌದ್ಧ ಸಾಹಿತ್ಯದಲ್ಲಿ ಇದೆ. ಅದನ್ನು ಅನುಸರಿಸಿಕೊಂಡು ಶ್ರೀಲಂಕನ್ ಬೌದ್ಧರು, ಆಮೇಲೆ ಬರ್ಮಾ ದೇಶದ ಬೌದ್ಧರು ಎಲ್ಲರೂ ಕೂಡ ಮಹಾಭಾರತದ ಪ್ರಸಾದವನ್ನೇ ಇಟ್ಕೊಂಡಿರೋದು. ಎಲ್ಲವೂ ವ್ಯಾಸೋಚ್ಛಿಷ್ಟವೇ. ನಮ್ಮವರು ಈ ನಾವು ಮಾಡಬೇಕಾದ ಕೆಲಸ ಬಹಳ ವಿಚಿತ್ರ ಇತ್ತು, ಆದರೆ ಸ್ಥಾನ ಇಲ್ಲ. ಸ್ಥಾನ ಇರುವವರಿಗೆ ಹೇಳಬೇಕಾದದ್ದೇನು ಅಂದರೆ, ನೀವು ಮಹಾಬೋಧಿ ಸೊಸೈಟಿಗೆ ಹೋಗಿ ಅಥವಾ ಬೇರೆ ಕಡೆಗೆ ಹೋಗಿ ಅಥವಾ ಅವರನ್ನೇ ಇಲ್ಲಿ ಕರೆದು
ನೋಡಿ, ಮಹಾಭಾರತ ಬೌದ್ಧ ಸಾಹಿತ್ಯ ಇಷ್ಟು ಸಿಮಿಲಾರಿಟಿ ಇದೆ, ಇದರಲ್ಲಿ ಮಹಾಭಾರತ ಪೂರ್ವಿಕವಾದದ್ದು ಅಂತ ಹೇಳಿ ತನ್ಮೂಲಕ ಇಡೀ ಒಂದು ಸಂದೇಶ ಸಾರಲಿಕ್ಕೆ ಅವಕಾಶ ಉಂಟು. ಏನ್ ಮಾಡೋದು? ನಮ್ಮ ಮನಸ್ಸು ನವಗ್ರಹದ ಸುತ್ತ ತಿರುಗ್ತಾ ಇರುತ್ತೆ. ಯತ್ಕ್ರೋಧನೋ ಯಜತೆ ಯದ್ದದಾತಿ ಯದ್ವಾ ತಪಸ್ತಪ್ಯತಿ ಯಜ್ಜುಹೋತಿ ವೈವಸ್ವತಸ್ತದ್ಧರತೆಶ್ಚ ಸರ್ವಂ ಮೋಘಶ್ರಮೋ ಭವತಿ ಹಿ ಕ್ರೋಧನಸ್ಯ. ಸಿಟ್ಟಿನಿಂದ ಯಾಗ ಮಾಡಿದ್ರೆ, ದಾನ ಮಾಡಿದ್ರೆ, ತಪಸ್ಸು ಮಾಡಿದ್ರೆ, ಹೋಮ ಮಾಡಿದರೆ ಅದರ ಅರ್ಧವನ್ನು ತೆಗೆದು ಬಿಡ್ತಾನೆ. ಅದಕ್ಕಾಗಿ ಸಿಟ್ಟು ಮಾಡಿಕೊಳ್ಳಬಾರದು. ಪೂಜೆ ಮಾಡಬೇಕಾದ್ರೆ ಸಿಟ್ಟು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಾವು ವಸ್ತುವನ್ನು ತೆಗೆದುಕೊಳ್ಳಿಕ್ಕಿರಲ್ಲ. ವಸ್ತುವನ್ನ ನಮಗೆ ಹೋಗಿ ತಗೊಳ್ಳಿಕ್ಕಾಗಲ್ಲ, ಯಾಕೆಂದ್ರೆ ನಮ್ಮದೇ ಆದ ಒಂದು ಬಂಧನ ಇದೆ, ಮಡಿ ಅಂತ ಹೇಳಿ ನಮ್ದಿದೆ. ಅವಾಗ ಅವ್ರು ಕೊಡಲ್ಲ, ಎಲ್ಲೋ ಓಡಾಡ್ತಾ ಇರ್ತಾರೆ, ಅವಾಗ ಸಿಟ್ಟು ಬರುತ್ತೆ. ಗೃಹಸ್ಥರು ಮಾಡಬಹುದಾದದ್ದು, ಅವಾಗ ಒಂದು ಸ್ವಲ್ಪ ನಿಯಮ ಸಡಿಲ ಮಾಡಿಕೊಂಡ್ರೆ ಶಾಂತವಾಗಿರ್ತಾರೆ. ಬಹಳ ಮಡಿಯ ನಿಯಮದಲ್ಲಿ ಇದ್ದುಕೊಂಡು ನನಗೆ ಇವರು ಕೊಡ್ತಾ ಇಲ್ಲ, ಈ ಪದಾರ್ಥ ಬೇಕಿತ್ತು, ಅದು ಮೈಲಿಗೆಯಲ್ಲಿದೆ, ಆ ಮೈಲಿಗೆಯಿಂದ ತೆಗೆದು ಈಚೆ ಇಟ್ಟು ಮಡಿಗೆ ಕೊಡಬೇಕಿತ್ತು ಅಂತನ್ನೋದರಿಂದಾಗಿ ಸಿಟ್ಟು ಬರೋದು. ಅಲ್ಲಿ ಸಿಟ್ಟು ಬರೋದು ಆ ಕಾರಣಕ್ಕಾಗಿ, ಅಲಬ್ಧಿಯಿಂದ ಸಿಟ್ಟು ಬರೋದು. ಅದ್ರ ಬದಲು ನೀವು ಅದನ್ನು ಸಡಿಲಿಸಿದ್ರೂ ಪರವಾಗಿಲ್ಲ, ಶಾಂತವಾಗಿರಿ. ಇದು ನಾವು ಅನಿವಾರ್ಯ ತಂದುಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಸಿಟ್ಟು ಅಂತನ್ನೋದು ನಮ್ಮ ಎಫರ್ಟ್ ಅನ್ನ ಅರ್ಧ ಹಾಳು ಮಾಡಿಬಿಡುತ್ತೆ. ಚತ್ವಾರಿ ಯಸ್ಯ ದ್ವಾರಾಣಿ ಸುಗುಪ್ತಾನಿ ಅಮರೋತ್ತಮಾ ಉಪಸ್ಥಮುದರಂ ಹಸ್ತೌ ವಾಕ್ಚತುರ್ಥಿ ಸಧರ್ಮವಿತ್. ಕಾಮ ಉದರ ಹೊಟ್ಟೆ, ಹಸ್ತ ಕೈ, ಮಾತು, ಇವು 4 ಶುದ್ಧವಾಗಿರಬೇಕು. ಕಾಮ ಶುದ್ಧವಾಗಿರೋದು ಅಂದ್ರೇನು? ಶಾಸ್ತ್ರವಿಹಿತವಾದ ಬಯಕೆಗಳನ್ನು ಪಡೋದರಲ್ಲಿ, ನಮಗೆ ವಿಹಿತವಾದದ್ದನ್ನು ಪಡ್ಕೊಳ್ಳೋದ್ರಲ್ಲಿ ಶಾಸ್ತ್ರ ಯಾವತ್ತೂ ತಲೆ ಹಾಕಲ್ಲ. ಮಾಡಿ ತೊಂದರೆ ಇಲ್ಲ ಅಂತ ಹೇಳೋದು. ಅದಕ್ಕೊಂದು ತಮಾಷೆಯ ಮಾತೇ ಇದೆ, ಅನಿಷಿದ್ಧ ಪರಿತ್ಯಾಗಿ ಪಶುರೇವನ ಸಂಚಯ ಅಂತ. ನಿಷಿದ್ಧವಲ್ಲದ್ದನ್ನ ಬಿಡುವವನು ಪಶುವೆ ಅಂತ. ನಿಷಿದ್ಧವಲ್ಲದ್ದನ್ನ ಬಿಡೋದು ಏನು ಅರ್ಥವೇ ಇಲ್ಲ ಅದಕ್ಕೆ. ಅದರಿಂದಾಗಿ ಉಪಸ್ಥಂ. ಇನ್ನು ಉದರ ಅಂದ್ರೆ ಹೊಟ್ಟೆ. ಹೊಟ್ಟೆಗೆ ಅನ್ಯಾಯದ ಹಣ ಬೀಳಬಾರದು, ಅನ್ಯಾಯದ ಊಟ ಹೋಗಬಾರದು. ಇನ್ನೊಂದು ರೀತಿಯಿಂದ ಯಾವುದು ನಮಗೆ ಆ ಮೈಗಾಗಲ್ವೋ ಅದನ್ನು ತಿನ್ನಬಾರದು, ಕೇವಲ ರುಚಿಗಾಗಿ. ಇದು ಒಂದು. ಇನ್ನು ಹಸ್ತ, ಕೈ ಶುದ್ಧವಾಗಿರ್ಬೇಕು, ಒಳ್ಳೆ ಕೆಲಸ ಮಾಡಿ ಅಂತ. ಮಾತು ಶುದ್ಧವಾಗಿರಬೇಕು ಅಂತಂದ್ರೆ ಎಲ್ಲ ರೀತಿಯಿಂದ ನೇರವಾದ ಜೀವನದಿಂದ ಪ್ರಭಾವಿತವಾಗಿರಬೇಕು, ಅನ್ಯಾಯ ಇರಬಾರದು, ಸುಳ್ಳಿರಬಾರದು. ಅದಕ್ಕೆ ಇನ್ನೊಂದು ಸೇರಿಸ್ಕೊಳ್ಬೇಕು, ವಾಗ್ವ್ರತ ಅಂತ ಹೇಳಿ ಶುದ್ಧವಾದ ಮಾತು. ನಾವು ಆಡುವಾಗ ಮಾತು ಹೇಗೆ ಶುರು ಮಾಡಬೇಕು, ಹೇಗೆ ಕೊನೆಗೊಳಿಸಬೇಕು, ಅದರ ಬಗ್ಗೆ ಎಚ್ಚರ ಇರಬೇಕು. ಸಾಧ್ಯವಾದಷ್ಟು ಅದನ್ನ ಅದರದ್ದೇ ಆದ ಅರ್ಥದಲ್ಲಿ ಬಳಸಬೇಕು. ಅದಕ್ಕಾಗಿ ಒಂದು ಸ್ವಲ್ಪ ಓದಬೇಕಾಗತ್ತೆ, ಭಾಷೆಯ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಮನುಷ್ಯನಿಗೆ ಒಬ್ಬನಿಗೇನೆ ಮಾತಾಡಲಿಕ್ಕೆ ಬರೋದು ಅಂತ ನಾವು ಕೊಚ್ಕೊಳ್ಳೋದು. ಆದರೆ ಮಾತು ಎಷ್ಟು ಕೆಟ್ಟದಾಗ ಆಡ್ತೀವಿ ನಾವು ಅಂತಂದ್ರೆ, ಎಲ್ಲ ನಾವು ತಂದಿಟ್ಟ ಅರ್ಥವೇ ವಿನಃ ಆ ಪದಕ್ಕಿರುವ ಅರ್ಥವನ್ನು ನಾವು ಬಳಸೋದೇ ಕಡಿಮೆ. ಇನ್ನೇನೋ ಯಾವುದೋ ಅರ್ಥದಲ್ಲಿ ಏನನ್ನೋ ಬಳಸ್ತಾ ಇರ್ತೀವಿ, ಯಾವುದನ್ನೋ ಕೆಳಗಡೆ ತಂದುಬಿಡ್ತೀವಿ. ಇದು ಮಾಡಬಾರದು. ಇದೆಲ್ಲ ಈ 4 ಸರಿ ಮಾಡಿಕೊಳ್ಬೇಕು. ಸತ್ಯಂ ದಮಂ ಹ್ಯಾರ್ಜವಂ ಆನೃಚಂಚಂ ಧೃತಿಂ ತಿತಿಕ್ಷಾಂ ಅತಿಸೇವಮಾನಃ ಸ್ವಾಧ್ಯಾಯ ನಿತ್ಯೋ ಅಸ್ಪೃಹಯನ್ ಪರೇಚಾಂ ಏಕಾಂತಶೀಲ್ಯುರ್ಧ್ವಗತಿರ್ಭವೇತ. ಸಜ್ಜನರಿಗೆ ಹಿತವಾದ ನಡವಳಿಕೆ, ಇಂದ್ರಿಯ ನಿಗ್ರಹ, ಸರಿಯಾದ ನಡೆ, ಬೇರೊಬ್ಬರಿಗೆ ತೊಂದರೆಯಾಗದ ನಡೆ, ಆನೃಶಂಸ್ಯಂ ದಯೆ, ಧೃತಿ,
ನಮ್ಮ ಹಿಡಿತ ಕಷ್ಟ ಮೊದಲಾದವುಗಳಿಗೆ ನಾವು ಒಳಗಾಗಿ ಮಿತಿಮೀರಿ ಮಾತಾಡದಿರೋ ನಮ್ಮ ಕಷ್ಟ ಆಗಿರಬಹುದು. ಸಾಧ್ಯವಾದಷ್ಟು ಧೃತಿಂ ತಿತಿಕ್ಷಾಂ ಅತಿಸೇವಮಾನಃ. ಧೃತಿ ಅಂದರೆ ರಹಸ್ಯವನ್ನು ಗೋಪನ ಮಾಡುವ ಶಕ್ತಿ ಅಂತಲೂ ಅರ್ಥ ಇದೆ. ತಿತಿಕ್ಷಾಂ ಆಮೇಲೆ ಸಹನೆ, ಅತಿಸೇವಮಾನಃ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಾಧ್ಯಾಯ ನಿತ್ಯ ವೇದವನ್ನು ಬಿಡದೆ, ಎಲ್ಲರಿಗೂ ವೇದಾಧಿಕಾರ ಇದೆ. ಯಾವ ವೇದ ಅನ್ನೋದು ಹೇಳೋದಷ್ಟು. ಕೆಲವರಿಗೆ ಅಪೌರುಷೇಯ ವೇದ ಒಟ್ಟಿಗೆ ತಗೊಳ್ಬಹುದು, ಕೆಲವೊಬ್ಬರಿಗೆ ಪೌರುಷೇಯ ವೇದ. ಪೌರುಷೇಯ ವೇದ ಓದಿ ಆದಮೇಲೆ ಅಪೌರುಷೇಯ ವೇದಕ್ಕೆ ಬರಬಹುದು, ಅವಕಾಶ ಇದೆ. ಮೊದಲು ಪೌರುಷೇಯ ವೇದ ಆಗಬೇಕು. ಮಹಾಭಾರತ ತಿಳ್ಕೊಳ್ಳೋದು ಅಂತಂದರೆ ಸೀದಾ ಹಾಗೆ ಅಲ್ಲ. ಯಾಕಂದ್ರೆ ಮಹಾಭಾರತ ಓದುವಾಗ ಎಷ್ಟೋ ವೇದದ ಸಂಗತಿಗಳು ಬಂದೇ ಬರುತ್ತೆ. ಮಹಾಭಾರತದ ತನಕ ಬಂದ್ವಿ ನಾವು. ಲಕ್ಷ್ಮೀ ಶೋಭಾನೆಯಲ್ಲಿ ವೇದದ ಮಾತುಗಳನ್ನು ಹಾಗೆ ಉಲ್ಲೇಖಿಸಿಲ್ವಾ? ಹರಿಕಥಾಮೃತ ಸಾರದಲ್ಲಿ ಇಲ್ವಾ? ಎಲ್ಲ ಕಡೆ ಇದೆ, ವೇದದ ನೇರವಾದ ಮಾತುಗಳಿದೆ. ಅದರಿಂದಾಗಿ ಪೌರುಷೇಯ ವೇದವನ್ನು ಮೊದಲು ನೋಡಬೇಕು. ಅಪೌರುಷೇಯವಾದ ವೇದ ಅದು ಕಲಿಯುವಂತಹದ್ದು ಬರುತ್ತೆ, ಆ ಅರ್ಹತೆ ಸಿದ್ಧಿಸತ್ತೆ. ಹಾಗೆ ಸ್ವಾಧ್ಯಾಯ ನಿತ್ಯ, ತನ್ನ ಒಳಿತಿಗೆ ಕಾರಣವಾದ ಅಧ್ಯಯನವನ್ನು ಮಾಡ್ತಾ, ಪರೇತಾಂ ಅಸ್ಪೃಹಯನ್, ಬೇರೊಬ್ಬರದ್ದನ್ನು ಬಯಸದೆ ಏಕಾಂತಶೀಲನಾಗಿ ಇದ್ದರೆ, ಏಕಾಂತಶೀಲ ಅಂತಂದ್ರೆ ಏಕಾಂತ ಲೋಕಾಂತಗಳು ಎರಡರಲ್ಲಿಯೂ ಆರಾಮವಾಗಿರ್ಬೇಕು. ಕೆಲವೊಬ್ಬರಿಗೆ ಏಕಾಂತದಲ್ಲಿರ್ಲಿಕ್ಕೆ ಭಯ ಆಗುತ್ತೆ. ಯಾಕೆಂದ್ರೆ ಅವರು ಬೇರೆಯವರಿಗೆ ಮಾಡಿದ್ದೆಲ್ಲ ಆವರಿಸಿ ಬಹಳ ಭಯ ಏಕಾಂತದಲ್ಲಿ. ಕೆಲವೊಬ್ಬರಿಗೆ ಲೋಕಾಂತದಲ್ಲಿ ಭಯ. ಅಯ್ಯೋ ಯಾರೇನು ಕೇಳ್ಬಿಡ್ತಾರೋ ಏನೋ, ಅಯ್ಯೋ ಯಾರೇನು ಮಾಡಿಬಿಡ್ತಾರೋ ಏನೋ, ಮನುಷ್ಯರು ಮುಟ್ಟದ ಗುಬ್ಬಿ ಥರ ಇರ್ತಾರೋ. ಎರಡೂ ಇರಬಾರದು. ಏಕಾಂತದಲ್ಲಿಯೂ ಸಂತೋಷವಾಗಿರಬೇಕು, ಲೋಕಾಂತದಲ್ಲಿಯೂ ಸಂತೋಷವಾಗಿರಬೇಕು. ಏಕಾಂತಶೀಲಿಯಾಗಿ ಇದ್ದರೆ ಊರ್ಧ್ವಗತಿರ್ಭವೇತ, ಸೀದಾ ಮೇಲ್ಗಡೆ ಹೋಗ್ತಾರೆ. ಸರ್ವಾನ್ ವೇದಾನ್ ಅನುಚರನ್ ವತ್ಸವಚ್ಚತುರಸ್ತನಾನ್ ನಪಾವನ ತಮಂ ಕಿಂಚಿತ್ ಸತ್ಯಾತ್ ಅಧ್ಯಗಮಂ ಕ್ವಚಿತ್. ಎಲ್ಲ ವೇದಗಳ ಜೊತೆಗೆ ಇರ್ತಾ, ವೇದವೆಂಬ ಹಸುವಿನ 4 ಕೆಚ್ಚಲಿನಿಂದ ಹಾಲನ್ನು ಹೀರುತ್ತಾ, ಅಂದ್ರೆ ಬೃಹದಾರಣ್ಯಕೋಪನಿಷತ್ತು ವಾಚಂ ಧೇನುಮುಪಾಸೀತ, ವೇದವನ್ನ ಹಸು ಅಂತ ಅನ್ಕೊಳ್ಬೇಕಂತೆ. ತಸ್ಯ ಚತ್ವಾರಸ್ತನಾಹ, ಅದಕ್ಕೆ 4 ಕೆಚ್ಚಲು. ಅದರಿಂದ ಆ ಹಸುವಿನ 4 ಕೆಚ್ಚಲಿನಿಂದ ಹಾಲು ನಮ್ಮ ಜೀವನವೆಂಬ ಪಾತ್ರೆಯಲ್ಲಿ ತುಂಬಬೇಕು. ಸ್ವಾಹಾಕಾರ, ಸ್ವಧಾಕಾರ, ಹಂತಕಾರ, ವಷಟ್ಕಾರ ಅಂತ. ಸ್ವಾಹಾಕಾರ ಅಂದ್ರೆ ದೇವತೆಗಳಿಗೆ ನಾವು ಸಲ್ಲಿಸುವ ಪೂಜೆ. ಸ್ವಧಾ ಅಂತಂದ್ರೆ ಪಿತೃಗಳಿಗೆ ನಾವು ಸಲ್ಲಿಸುವ ಪೂಜೆ. ವಷಟ್ಕಾರ ಎಲ್ಲ ಮೇಲ್ಗಡೆಯವರಿಗೆ. ಹಂತಕಾರ ಇಲ್ಲಿ ಇರುವ ಸುತ್ತಮುತ್ತಲ ಜೀವಿಗಳಿಗೆ ನಾವು ಸಲ್ಲಿಸುವಂತಹ ಪೂಜೆ. ಅದಕ್ಕೆ ಬೇಕಾದಂತಹ ಮನಸ್ಥಿತಿ. ಇದನ್ನ ಅನುಸರಿಸ್ತಾ ಇದ್ರೆ ಸತ್ಯ ಅನ್ನೋದು ಸಹಜವಾಗಿ ಜೊತೆಯಲ್ಲಿರುತ್ತೆ. ಇದಕ್ಕಿಂತ ಪವಿತ್ರವಾದ ಜೀವನ ಇನ್ನೊಂದಿಲ್ಲ. ಇದೇ ಪವಿತ್ರವಾದ ಜೀವನ. ಆಚಕ್ಷೇಹಂ ಮನುಷ್ಯೇಭ್ಯೋ ದೇವೇಭ್ಯ ಪ್ರಹಿತಶ್ಚರನ್ ಸತ್ಯಂ ಸ್ವರ್ಗಸ್ಯ ಸೋಪಾನಂ ಪಾರಾವಾರಸ್ಯ ನೌರಿವಾ. ಅದಕ್ಕಾಗಿ ನಾನು ಮನುಷ್ಯರಿಗಾಗಿ ಹೇಳ್ತೇನೆ, ಏನು? ಸತ್ಯಂ ಸ್ವರ್ಗಸ್ಯ ಸೋಪಾನಂ, ಯಥಾರ್ಥವಾದ ಜ್ಞಾನ, ಯಥಾರ್ಥವಾದ ಜ್ಞಾನ ಸುಖಕ್ಕೆ ಕಾರಣ. ಸ್ವರ್ಗ ಅಂತಂದ್ರೆ ಸ್ವಹ ಗಮಯತಿ. ಸ್ವರ್ಗ ಅಂದ್ರೆ ಇಂದ್ರನ ಲೋಕ ಅಂತ ಮಾತ್ರ ಅರ್ಥ ಅಲ್ಲ.
ಎಲ್ಲರಿಗೂ ಸ್ವರ್ಗ ಅಂದ್ರೆ ಇಂದ್ರನ ಲೋಕ ಅಂತ ಅಲ್ಲ. ಸ್ವರ್ಗ ಅನ್ನೋದಕ್ಕೆ ಏನಂತ ಇದೆ? ಸ್ವರೂಪ ಸುಖವನ್ನು ಹೊಂದಿಸುವಂಥದ್ದು. ಸ್ವರೂಪ ಸುಖವನ್ನು ಹೊಂದಿಸೋದು ಯಾವುದು? ಮೋಕ್ಷ. ಹೀಗಾಗಿ ಅದು ರೀಚ್ ಆಗದೆ ಹೋದಾಗ ಸ್ವರ್ಗ ಅಂದ್ರೆ ಮೋಕ್ಷ ಆಗತ್ತೆ. ಅದು ಅರ್ಥ ಅವನು ಬೆಳೆದಂತೆ ಆ ಅರ್ಥವೂ ಬೆಳೆಯುತ್ತೆ. ಕೆಲವೊಮ್ಮೆ ನಾನು ಅಂದ್ರೆ ಏನು? ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ದೇಹ, ದೊಡ್ಡವ್ರಿಗೆ ಕೇಳಿದ್ರೆ ಮನಸ್ಸು, ಮಾಗಿದವ್ರಿಗೆ ಕೇಳಿದ್ರೆ ಜೀವ, ಬಹಳ ಮಾಗಿದವ್ರಿಗೆ ಕೇಳಿದ್ರೆ ಪರಮಾತ್ಮ. ಹೌದು, ಅದನ್ನು ಹೀಗೆ ಹೇಳ್ಬೋದಲ್ಲ. ಮಕ್ಕಳು ಬೆಳೆಯುವಾಗ ನಾನು ಅಂದ್ರೆ ಯಾವುದು? ನನ್ನ ದೇಹನೇ ಅನ್ಕೊಳ್ಳೋದು. ನನಗೆ ನೋವಾಯಿತು ಅಂತ ಹೇಳಿ 16-17ನೇ ವಯಸ್ಸಿನವರು ಹೇಳಿದ್ರೆ, ನಿಮ್ಮ ನಡವಳಿಕೆಯಿಂದ ನನಗೆ ನೋವಾಗಿದೆ ಅಂತ ಹೇಳಿ ತಂದೆ ತಾಯಿಗಳು ಬೆಳೆದ ಮೇಲೆ ಹೇಳ್ತಾರೆ. ಅವಾಗ ನನ್ನ ದೇಹಕ್ಕೇನು ಗಾಯ ಮಾಡಿಲ್ವಲ್ಲ ಅಂತ ಹೇಳಲ್ಲ. ಗೊತ್ತು ಮನಸ್ಸು ಅಂತ. ನನ್ನ ಮನಸ್ಸಿಗೆ ನೋವಾಗಿದೆ ಅನ್ನೋದನ್ನೇ ನನಗೆ ನೋವಾಯಿತು ಅಂತಾರೆ. ನನ್ನ ಇಚ್ಛೆ ಏನು ಅಂದ್ರೆ ಅಲ್ಲಿ ಮನಸ್ಸು ಅಥವಾ ಜೀವವೇ ವಿನಃ ದೇಹದ ಬಯಕೆ ಅಂತಲ್ಲ ಅಲ್ವಾ? ನೀವು ಊಟಕ್ಕೆ ಬರಬೇಕು ಅಂತ ನಮ್ಮ ಇಚ್ಛೆ ಆಗಿತ್ತು, ನಿಮ್ಮ ಅಂದ್ರೆ ದೇಹದ ಅಲ್ಲ, ಮನಸ್ಸಿನದ್ದು. ಹಾಗೆ ಆತ್ಮ ಅನ್ನೋ ಶಬ್ದಕ್ಕೆ ಬೆಳವಣಿಗೆಗೆ ತಕ್ಕಂತೆ ಅರ್ಥ. ಕೆಲವೊಮ್ಮೆ ಯಾವುದೇ ಶಬ್ದಕ್ಕೆ ಅವರ ಬೆಳವಣಿಗೆಗೆ ತಕ್ಕಂತೆ ಅರ್ಥ. ಆ ಶಬ್ದಕ್ಕಿರೋ ಅರ್ಥ ಮೊದಲು ತಿಳ್ಕೊಳ್ಬೇಕು, ಆಮೇಲೆ ಬೆಳೆಯೋದ್ರ ಬಗ್ಗೆ. ಇರೋ ಅರ್ಥವೇ ತಿಳಿದಿಲ್ಲ ಅಂತಂದ್ರೆ ನಾವು ಬೆಳೆಯೋದೆಲ್ಲಿಂದ? ಅದರಿಂದ ಸತ್ಯಂ ಸ್ವರ್ಗಸ್ಯ ಸೋಪಾನಂ. ಸತ್ಯ ಯಥಾರ್ಥ ಜ್ಞಾನ ಏನಿದೆ, ಯಥಾರ್ಥ ಸತ್ಯ ಅಂದ್ರೆ ಕಂಡಂತೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ನಮಗೆ ಕಂಡಂತೆ ಪೂರ್ಣವಾಗಿ ಕಾಣೋದೇ ಇಲ್ಲ. ಕಂಡಂತೆ ಇದು ನೇರವಾಗಿ ಹೇಳ್ಬಿಡ್ತೀನಿ, ಕಂಡಂತೆ ಹೇಳ್ತೀನಿ ಅಂತ ಹೇಳಲಿಕ್ಕಾಗತ್ತಾ? ಕಂಡದ್ದು ಸತ್ಯ ಅನ್ಲಿಕ್ಕಾಗತ್ತಾ? ಕಂಡದ್ದರ ಹಿಂದೆ ಯಾವ ಭಾವನೆ ಇರುತ್ತೋ ನಮಗೆ ಗೊತ್ತಿಲ್ಲ. ಅದನ್ನು ತಿಳಿದುಕೊಂಡದ್ದು ಯಥಾರ್ಥ ಜ್ಞಾನ ಆಗತ್ತೆ. ಹೀಗಾಗಿ ಸತ್ಯ ಅಂದ್ರೆ ಹಾಗೆ ಯಥಾರ್ಥ ಜ್ಞಾನ ಅನ್ನೋ ಅರ್ಥವನ್ನೇ ಮಾಡಬೇಕು. ಸತ್ಯ ಅಂದ್ರೆ ಇದ್ದದ್ದನ್ನ ಇದ್ದಂತೆ ಹೇಳ್ಬಿಡೋದು ಅಲ್ಲ, ಇದ್ದದ್ದನ್ನ ಕಂಡಂತೆ ಹೇಳೋದು. ಇದ್ದದ್ದನ್ನು ಇದ್ದಂತೆ ತಿಳ್ಕೊಳ್ಳೋ ಮೊದಲು ಇದ್ದದ್ದನ್ನು ಕಂಡಂತೆ ಹೇಳ್ತೀವಿ. ಅದರಿಂದಾಗಿ ಸತ್ಯ ಅಂದ್ರೆ ಯಥಾರ್ಥ ಜ್ಞಾನ, ಸ್ವರ್ಗಸ್ಯ ಸೋಪಾನಂ, ಸ್ವರೂಪ ಸುಖಕ್ಕೆ ಸೋಪಾನ. ಯಾದೃಶೈ ಸಂವಿವದತೆ ಯಾದೃಶಾಂಶ್ಚೋಪಸೇವತೆ ಯಾದೃಗಿಚ್ಛೇಚ್ಛ ಭವಿತುಂ ತಾದೃಗ್ಭವತಿ ಪೂರುಷಃ. ಯಾರ ಜೊತೆಗೆ ಮಾತಾಡ್ತಾನೆ, ಯಾರ ಜೊತೆಗೆ ಸಂವಾದ ಮಾಡ್ತಾನೆ, ಯಾರ ಜೊತೆಗೆ ವಿವಾದ ಮಾಡ್ತಾನೆ, ಯಾರನ್ನ ಸೇವಿಸುತ್ತಾನೆ, ಯಾವುದನ್ನ ಬಯಸುತ್ತಾನೆ, ಪುರುಷ ಹಾಗಾಗ್ತಾನೆ. ಒಬ್ಬನನ್ನು ರೂಪಿಸುವುದು ಯಾವುದು? ಸಹವಾಸ. ಟೆಲ್ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಹೂ ಆರ್ ಯು. ನೀನು ಯಾರು ಅಂತ. ನೀನು ಫ್ರೆಂಡ್, ನಿನ್ನ ಮಿತ್ರರನ್ನ ಹೇಳು, ನೀನು ಯಾರು ಅಂತ ಹೇಳ್ತೀನಿ ಅಂತ. ಇನ್ನು ಯಾರ ಜೊತೆಗೆ ವಿವಾದ ಮಾಡ್ತಾನೆ? ಯಾದೃಶಾನಶ್ಚ ಉಪಸೇವತೆ, ಯಾರ ಸೇವಕನಾಗಿರುತ್ತಾನೆ ಅದು ಬಹಳ ಮುಖ್ಯ. ಅಥವಾ ಯಾರ ಜೊತೆಗಿರ್ತಾನೆ. ಯಾದೃಗಿಚ್ಛೇಚ್ಛ ಭವಿತುಂ, ಹೇಗೆ ಬಯಸ್ತಾನೆ, ಪುರುಷಃ ತಾದೃಗ್ಭವತಿ, ಆ ರೀತಿ ಪುರುಷ ರೂಪುಗೊಳ್ತಾನೆ. ಯದಿ ಸಂತಂ ಸೇವತೆ ಯದ್ಯ ಸಂತಂ ತಪಸ್ವಿನಂ ಯದಿ ವಾಸ್ತೇನಮೇವ ವಾಸೋ ಯಥಾ ರಾಗವಶಂ ಪ್ರಯಾತಿ ತಥಾ ಸತೇಷಾಂ ವಶಮಭ್ಯುಪೈತಿ. ಸಜ್ಜನನನ್ನು ಸೇವಿಸಿದರೆ ಸಜ್ಜನ ಆಗ್ತಾನೆ. ಯದಿ ಸಂತಂ ಸೇವತೆ ಯದಿ ಅಸಂತಂ ಸೇವತೆ ಅಸಂಭವತಿ. ತಪಸ್ವಿನಂ ವಾ ಸೇವತೆ ತಪಸ್ವಿ ಭವತಿ. ತಪಸ್ವಿಯನ್ನ ಸೇವನೆ ಮಾಡಿದ್ರೆ ತಪಸ್ವಿ ಆಗ್ತಾನೆ. ಸ್ಥೇನಂ ಸೇವತೆ, ಕಳ್ಳನನ್ನ ಸೇವಿಸಿದ್ರೆ ಕಳ್ಳ ಆಗ್ತಾನೆ. ಹೇಗೆ? ವಾಸೋ ಯಥಾ ರಾಘವಚಂ ಪ್ರಯಾತಿ. ಬಿಳಿ ಬಣ್ಣ, ಬಿಳಿ ಬಟ್ಟೆ ಬಣ್ಣಕ್ಕೆ ತಕ್ಕಾಗಿ ಬದಲಾಯಿಸುತ್ತೆ. ಹಾಗೆ ಸದಾ ದೇವಾ ಸಾಧುಭಿಸ್ತಂ ವದಂತೆ ನಮಾನುಷಂ ವಿಷಯಂ ಯಾಂತಿ ದ್ರಷ್ಟುಂ ನೇಂದು ಸಮಸ್ಯಾತ್ ಅಸಮೋಹಿ ವಾಯು
ಉಚ್ಚಾವಚಂ ವಿಷಯಂ ಯಸ್ಸ ವೇದ ಸದಾ ದೇವಾ ಸಾಧುಭಿ ಸಂವದಂತೆ. ಸಜ್ಜನರು ಯಾವತ್ತೂ ಒಳಿತುಗಳನ್ನು ಮೆಚ್ಚುತ್ತಾರೆ, ವಿಶೇಷತಃ ದೇವತೆಗಳು. ಅವರೇನು ಕಾಣೋಲ್ಲ. ನಮಾನುಚಂ ವಿಷಯಂ ಯಾಂತಿ ದ್ರಷ್ಟುಂ. ಮನುಷ್ಯ ವಿಷಯಕ್ಕೆ ಅವರು ತೋರೋಲ್ಲ. ಎಲ್ಲರೂ ಹೇಳ್ತಾರೆ ಎಲ್ಲರೂ ಸಮಾನ ಅಂತ. ನೇಂದು ಸಮಸ್ಯಾತ್, ಚಂದ್ರನೇ ಸಮವಾಗಿರಲ್ಲ. ಎಲ್ಲರಿಗೂ ಒಂದೇ ಸಮಯದಲ್ಲಿ ಪ್ರಪಂಚದಲ್ಲಿರೋರಿಗೆಲ್ಲ ಬೆಳಕು ಕೊಡ್ತಾನ? ಇಲ್ಲ. ಇಲ್ಲಿ ಒಂದು ಕಡೆ ರಾತ್ರಿ ಆದರೆ ಇನ್ನೊಂದು ಕಡೆ ಹಗಲು. ನೇಂದು ಸಮಸ್ಯಾತ್. ಅಸಮೋಹಿ ವಾಯು, ಗಾಳಿ ಎಲ್ಲರಿಗೂ ಸಮವಾ? ವಸ್ತುತಃ ಎಲ್ಲರೂ ಒಂದೇ, ಎಲ್ಲರೂ ಸಮ ಅಂತ ಹೇಳ್ಕೊಳ್ಳೋದರ ಹಿಂದೆ ನಾನು ಶ್ರೇಷ್ಠ ಅಂತ ಹೇಳಲಿಕ್ಕಾಗದ ನೋವು, ಅಹಂಕಾರ ಮಾತ್ರ ಇರೋದು. ಎಲ್ಲರಿಗೂ ಒಳಿತು ಮಾಡಬೇಕು ಅನ್ನೋದು ಕರೆಕ್ಟು. ಆದರೆ ಎಲ್ಲರೂ ಸಮ ಅಂತನ್ನೋದರ ಹಿಂದೆ ಮತ್ತಿನ್ನೇನಿರೋದು? ವಾಸ್ತವವಾಗಿ ವಿವೇಚನೆ ಮಾಡಿದ್ರೆ ಅಷ್ಟೇ ಇರೋದು. ಅದುಷ್ಟಂ ವರ್ತತೆ ಯಸ್ತು ಹೃದಯಾಂತರ ಪೂರುಚೆ ತೇನೈವ ದೇವಾ ಪ್ರೀಯಂತೆ ಸತಾಂ ಮಾರ್ಗಸ್ಥಿತೇನ ವೈ. ದೋಷಕ್ಕೆ ಒಳಗಾಗದ ಮನಸ್ಸು ಯಾರಿಗಿರುತ್ತೋ ದೇವತೆಗಳು ಅವರನ್ನು ಪ್ರೀತಿಸ್ತಾರೆ. ಶಿಷ್ಣೋದರೇ ಯೇಭಿ ರಥಾ ಸದೈವ ಸ್ಥೇನಾ ನರಾ ವಾಕ್ಪರುಷಾಶ್ಚ ನಿತ್ಯಂ ಅಪೇತ ಧರ್ಮಾನಿತಿ ತಾನ್ ವಿದಿತ್ವಾ ದೂರಾತ್ ದೇವಾಃ ಸಂಪರಿವರ್ಜಯಂತಿ. ಹಾಗಾದ್ರೆ ದುರ್ಜನರು ಯಾರು? ಯಾರು ಅಂದ್ರೆ ಕೇವಲ ಕಾಮ, ಹೊಟ್ಟೆ ಎರಡೇ ಅವ್ರಿಗಿರುತ್ತೆ. ಶಿಷ್ಣೋದರೇ ಏಭಿರತಾ ಸದೈವ, ಎರಡೇ ಯೋಚನೆ ಅವ್ರದ್ದು. ಹೊಟ್ಟೆಗೆ ಅಂತ ತಗೊಳ್ಳೋದು, ನಮ್ಮ ಬಯಕೆಯನ್ನು ತೀರಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು. ಸ್ಥೇನಾಹ ಕಳ್ಳರು, ವಾಕ್ಪರುಚಾಹ ವಿಪರೀತ ಹೊರಟರು, ಅಪೇತ ಧರ್ಮಾನಿತಿ ತಾನ್ವಿದಿತ್ವ, ಓ ಇವರು ಧರ್ಮ ಬಿಟ್ಟವರು ಅಂತ ಹೇಳಿ ದೇವತೆಗಳು ದೂರದಿಂದಲೇ ಅವ್ರನ್ನ ಬಿಟ್ಟುಬಿಡ್ತಾರಂತೆ. ನವೈ ದೇವಾಹಿ ನ ಸತ್ವೇನ ತೋಷ್ಯಾಹ ಸರ್ವಾಶಿನಾ ದುಷ್ಕೃತ ಕರ್ಮಣಾವ ಸತ್ಯವ್ರತಾ ಏತು ನರಕೃತಜ್ಞಾ ಧರ್ಮೇ ರತಾಸ್ತೈ ಸಹ ಸಂಭಜಂತೆ. ಕಳಪೆ ಮನಸ್ಸಿನಿಂದ ದೇವತೆಗಳನ್ನು ಸಂತೋಷಪಡಿಸ್ಲಿಕ್ಕಾಗಲ್ಲ. ಹೀನ ಸತ್ವೇನ ದೇವಾಹ ನ ತೋಷ್ಯಾಹ. ಸರ್ವಾಶಿನ ಎಲ್ಲವನ್ನ ತಿಂತೇನೆ, ಕೀಳಾದ, ಮೇಲ್ಮಟ್ಟದ, ಮಧ್ಯಮ ಮಟ್ಟದ ಎಲ್ಲ ಪದಾರ್ಥಗಳನ್ನು ನಾನು ತಿಂತೇನೆ. ಅದರಲ್ಲಿ ಏನಿರುತ್ತೆ, ದೇಹಕ್ಕಾಗತ್ತಾ, ಮನಸ್ಸಿಗಾಗತ್ತಾ, ಇವುಗಳನ್ನು ನೋಡಿ ಮಿತಾಹಾರ ಅಂತ ಅನ್ನೋದಿಲ್ವೇ ಇಲ್ಲ. ಸರ್ವಾಶಿನ ಎಲ್ಲ ಸಮಯದಲ್ಲಿ ಉಣ್ಣುತ್ತಾನೆ. 3 ಗಂಟೆಗೂ ಎದ್ದೋಗ್ತಾನೆ, 2 ಗಂಟೆಗೂ ಎದ್ದೋಗ್ತಾನೆ. ಎದ್ದೋಗಿ ಯಾವುದೋ ಅಂಗಡಿ ಮುಂದೆ ನಿಂತು ಕುದುರೆ ತರ ಕೆನಿತಾನೆ. ಆ ತರಹ ಆಗಲ್ಲ. ಸರ್ವಾಶಿನ ಎಲ್ಲ ಸಮಯದಲ್ಲಿ ತಿನ್ನಬಾರದು, ಎಲ್ಲವನ್ನೂ ತಿನ್ನಬಾರದು. ಯೋಗ್ಯವಾದದ್ದು ಅಂತಿರುತ್ತೆ, ಧ್ಯಾನಕ್ಕೆ ಅನುಕೂಲವಾದದ್ದು ಅಂತಿರುತ್ತೆ, ಬಹಳ ಪರ್ಟಿಕ್ಯುಲರ್ಸ್ ಇರುತ್ತೆ. ಅದರಿಂದಾಗಿ ಸರ್ವಾಶಿನ ದುಷ್ಕೃತ ಕರ್ಮಣಾವ, ಯಾರು ಕೆಡುಕನಾಗುತ್ತಾನೆ ಅವನು ದೇವತೆಗಳನ್ನ ತೃಪ್ತಿಪಡಿಸಲಿಕ್ಕಾಗಲ್ಲ. ಯಾರು ಸತ್ಯವ್ರತರಾಗಿರ್ತಾರೆ, ಕೃತಜ್ಞ ಮಾಡಿದ ಉಪಕಾರವನ್ನು ನೆನೆಯುತ್ತಾರೆ, ಯಾರು ಧರ್ಮದಲ್ಲಿ ರತರಾಗಿರ್ತಾರೆ ಅವರ ಬಗೆಗೆ ದೇವತೆಗಳು ಪ್ರೀತರಾಗುತ್ತಾರೆ. ಅವ್ಯಾಹೃತಂ ವ್ಯಾಹೃತಾಶ್ರೇಯ ಆಹು ಸತ್ಯಂ ವದೇದ್ವ್ಯಾಹೃತಂ ತದ್ವಿತೀಯಂ ಧರ್ಮ್ಯಂ ವದೇದ್ವ್ಯಾಹೃತಂ ತತ್ತೃತೀಯಂ ಪ್ರಿಯಂ ವದೇದ್ವ್ಯಾಹೃತಂ ತಚ್ಚತುರ್ಥಂ. ಸಾಧ್ಯವಾದಷ್ಟು ಮಾತಾಡದೇ ಇರೋದು ಒಳ್ಳೆಯದು. ಶಾಸ್ತ್ರದ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರಗಳನ್ನು ಮಾತಾಡದೇ ಇರೋದು ಒಳ್ಳೆಯದು. ಅವ್ಯಾಹೃತಂ ವ್ಯಾಹೃತಾಶ್ರೇಯ ಆಹು. ಎರಡನೆಯದ್ದು ಸತ್ಯಂ ವದೇದ್ ವ್ಯಾಹೃತಂ ತದ್ವಿತೀಯಂ. ಮಾತಾಡೋದಾದ್ರೆ ಸಜ್ಜನರಿಗೆ ಹಿತವಾಗುವಂತೆ ಮಾಡಬೇಕು, ಅದು ಎರಡನೇ ಆಪ್ಷನ್. ಮೂರನೇ ದರ್ಜೆ ಇದೆ,
ಧರ್ಮ್ಯಂವದೇ ವ್ಯಾಹೃತಂ ತೃತೀಯಂ, ಧರ್ಮಕ್ಕೆ ಯೋಗ್ಯವಾದದ್ದನ್ನ ಹೇಳಬೇಕು, ಅದು ಮೂರನೆಯದ್ದು. ಪ್ರಿಯಂವದೇ ವ್ಯಾಹೃತಂ ತಚ್ಚತುರ್ಥಂ, ಇಲ್ಲ ಅವರಿಗೆ ಮನಸ್ಸಂತೋಷ ಆಗಲಿ ಅಂತ ಹೇಳ್ತೇವೆ ಅಂದ್ರೆ ಅದು ನಾಲ್ಕನೆಯ ದರ್ಜೆಯ ಮಾತು. ನಿಮ್ಮ ಮನಸ್ಸಿಗೆ ಖುಷಿ ಆಗಲಿ ಅಂತ ಹೇಳೋದು. ಕೆಲವರು ಇದರಲ್ಲಿ ಸೀದಾ ಮೇಲ್ಗಡೆ ಹೊರಟೋಗ್ತಾರೆ. ಏನು ಅಂದ್ರೆ ಆ ಪ್ರಿಯವಾದದ್ದಕ್ಕೆ ಅಸತ್ಯ ಸೇರ್ಕೊಂಡು ಬಿಡುತ್ತೆ. ಅವರನ್ನು ಮೆಚ್ಚಿಸಲಿಕ್ಕೆ ಬೇಕಾದ್ರೆ ಯಾವುದೇ ಛಂದಸ್ಸಿನಲ್ಲಿ, ಯಾವುದೇ ರಾಗದಲ್ಲಿ, ಪಂಚರತ್ನ ಕೀರ್ತನೆಗಳ ಶೈಲಿಯಲ್ಲಿ ಅವ್ರನ್ನ ಹೊಗಳೆ ಹಾಡು ಬಿಡ್ತಾರೆ. ಕವಿತ್ವವನ್ನು ಹಾಗೆ ದುರುಪಯೋಗ ಮಾಡಬಾರದು ಅಂತಲೂ ಒಂದು ಸುಭಾಷಿತ ಉಂಟು. ವಾನರೀಮಿವ ವಾಗ್ದೇವೀಂ ನರ್ತಯಂತಿ ಗೃಹೇ ಗೃಹೇ ಅಂತ. ಕುಕವಿಗಳು ಏನ್ ಮಾಡ್ತಾರೆ ಅಂದ್ರೆ ಕೋತಿ ಕುಣಿಸೋ ಹಾಗೆ ತಮ್ಮ ಮಾತನ್ನು ಕುಡಿಸ್ಬಿಡ್ತಾರೆ. ವಾನರೀಮಿವ ವಾಗ್ದೇವೀಂ ನರ್ತಯಂತಿ ಗೃಹೇ ಗೃಹೇ ಅಂತ. ಅಂದ್ರೆ ಮಾತನ್ನ ಯದ್ವಾ ತದ್ವಾ ಹೊಗಳಿ ಅದಕ್ಕಿರುವ ಬೆಲೆಯನ್ನ ಕಡಿಮೆ ಮಾಡಬಾರದು. ಹೊಗಳಬೇಕು ಅಂತ ಇದ್ರೆ ಅವ್ರದ್ದು ಏನು ಸತ್ವ ಇರುತ್ತೆ ಅದನ್ನು ಹೇಳೋಣ, ಕೆಲಸ ಮಾಡಿದ್ದಾರೆ ಅಂದ್ರೆ. ಯಾವುದಿಲ್ವೋ ಅದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ಬಿಡ್ಬಾರ್ದು. ಸಾಧ್ಯ ಹೀಗೆ ಹೇಳಿದ ಮೇಲೆ ಕೇನೇಯಮಾವೃತೋ ಲೋಕಃ ಕೇನ ವಾನ ಪ್ರಕಾಶತೆ ಕೇನ ತ್ಯಜತಿ ಮಿತ್ರಾಣಿ ಕೇನ ಸ್ವರ್ಗಂ ನ ಗಚ್ಚತಿ. ಸೊಗಸಾದ ಭಾಗರಿ ಇದು, ಸೊಗಸಾದ ಭಾಗ. ಕೆಲವೊಮ್ಮೆ ಹೃದಯ ತುಂಬಿ ಬಂದು ಮಾತಾಡಲಿಕ್ಕೆ ಆಗಲ್ಲ. ಕೇನೆ ಯಮಾವೃತೋ ಲೋಕಃ, ಜಗತ್ತನ್ನ ಕವರ್ ಮಾಡಿರೋದು ಯಾವುದು? ಕೇನವಾನ ಪ್ರಕಾಶತೆ, ಯಾಕಾಗಿ ಹೊಳೆಯೋದಿಲ್ಲ? ವಾಕೋ ವಾಕ ಅಂತ ಕರೀತಾರೆ ವೇದದಲ್ಲಿಯೂ ಕೂಡ. ಉದಾಹರಣೆಗೆ ಕೃಷ್ಣ ಯಜುರ್ವೇದದಲ್ಲಿ ಕಸ್ವಿದೆ ಕಾಕೀಚರತಿ ಕ ಉಸ್ವಿಜ್ಜಾಯತೆ ಪುನಃ, ಕಸ್ವಿದೆ ಕಾಕೀಚರತಿ ಕ ಉಸ್ವಿಜ್ಜಾಯತೆ ಪುನಃ ಸೂರ್ಯ ಏಕಾಕೀಚರತಿ ಚಂದ್ರಮಾ ಜಾಯತೆ ಪುನಃ. ಕಿಂ ಸ್ವಿದ್ಧಿಮಸ್ಯ ಭೇಷಜಂ ಕಿಂ ಸ್ವಿದಾವಪನಂ ಮಹತ್ ಅಗ್ನಿರ್ಹಿಮಸ್ಯ ಭೇಷಜಂ ಭೂಮಿರಾವಪನಂ ಮಹತ್ ಅಂತ ವಾಕೋ ವಾಕ ಅಂತ ಕರೀತಾರೆ. ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ದೀರ್ಘವಾದ ಉತ್ತರವನ್ನು ಕೊಡೋಲ್ಲ. ಕೇನೇಯ ಮಾವೃತೋ ಲೋಕಃ, ಜಗತ್ತನ್ನ ಕವರ್ ಮಾಡಿರೋದು ಯಾವುದಪ್ಪ? ಕೇನವಾ ನ ಪ್ರಕಾಶತೆ, ಯಾವುದಿರೋದ್ರಿಂದಾಗಿ ಒಬ್ಬ ವ್ಯಕ್ತಿ ಹೊಳೆಯೋದಿಲ್ಲ. ಒಬ್ಬ ವ್ಯಕ್ತಿಗೆ ಬ್ರೈಟ್ ಫ್ಯೂಚರ್ ಇರುತ್ತೆ, ಆದರೆ ಹೊಳೆಯಲ್ಲ. ಯಾಕೆ? ಕೇನ ತ್ಯಜತಿ ಮಿತ್ರಾಣಿ, ಮಿತ್ರರನ್ನು ದೂರ ಮಾಡ್ಕೊಳ್ಳೋದು ಯಾವಾಗ? ಯಾಕೆ ಮಿತ್ರರು ದೂರ ಆಗ್ತಾರೆ? ಕೇನ ಸ್ವರ್ಗಂ ನ ಗಚ್ಚತಿ, ಏಕಾಗಿ ಸ್ವರ್ಗವನ್ನು ಹೊಂದುವುದಿಲ್ಲ. ಅಜ್ಞಾನೇನಾವೃತೋ ಲೋಕಃ ಮಾತ್ಸರ್ಯಾನ್ನ ಪ್ರಕಾಶತೆ ಲೋಭಾತ್ ತ್ಯಜತಿ ಮಿತ್ರಾಣಿ ಸಂಗಾತ್ ಸ್ವರ್ಗಂ ನ ಗಚ್ಚತಿ. ಎಷ್ಟು ಸೊಗಸು! ಯಾವುದು ಕವರ್ ಮಾಡಿದೆ ಈ ಲೋಕವನ್ನ? ಅಜ್ಞಾನೇನಾವೃತೋ ಲೋಕಃ, ಇಗ್ನೋರೆನ್ಸ್ ಇಸ್ ದ ಕವರ್. ಅದನ್ನ ಬೌದ್ಧರು ಆವರಣ ಮತ್ತು ವಿಕ್ಷೇಪ ಅಂತ ಕರೀತಾರೆ. ಆವರಣ ಅಂದ್ರೆ ಸಾಮೂಹಿಕ ಅಜ್ಞಾನ, ಮಾಸ್ ಇಗ್ನೋರೆನ್ಸ್. ಎಲ್ಲರಿಗೂ ಒಂದೊಂದು ತಿಳುವಳಿಕೆ, ತಪ್ಪು ತಿಳುವಳಿಕೆ ಇರುತ್ತೆ. ಯಾವುದೋ ಒಂದು ಗ್ರಂಥದ ಬಗ್ಗೆ, ಯಾವುದೋ ಒಂದರ ಬಗ್ಗೆ ಏನೋ ತಿಳ್ಕೊಂಡ್ಬಿಟ್ಟಿರ್ತೀವಿ. ಈ ಗ್ರಂಥ ಹೀಗೆ ಹೇಳುತ್ತೆ, ವೇದ ಹೀಗೆ ಹೇಳುತ್ತೆ ಅಂತ ತಪ್ಪು ತಿಳುವಳಿಕೆ ಇರುತ್ತೆ. ನಾವು ಅದನ್ನ ನೇರವಾಗಿ ಅಟೆಂಡ್ ಮಾಡದೆ ಒಂದನ್ನು ಹೇಳಬಾರದು ಅಂತ ಅದಿರಲ್ಲ. ವೇದ ವರ್ಣ ವ್ಯವಸ್ಥೆ ಮೇಲು ಕೀಳು ಎಲ್ಲ ಹೇಳ್ತದೆ. ಎಲ್ಲಿ ಹೇಳಿದೆ? ಹೇಳಲಿಲ್ಲ. ಇವ್ರು ಹೇಳೋ ರೀತಿಯಲ್ಲಿ ಹೇಳಲಿಲ್ಲ. ಒಬ್ಬ ವ್ಯಕ್ತಿಯ ಕೇವಲ ಯಾವುದೋ ಒಂದು ಚೆರ್ರಿ ಪಿಕ್ಕಿಂಗ್ ಒಂದೊಂದು ತಗೊಂಡು ಎಷ್ಟು ಬೇಕಾದ್ರೆ ಬೈಬೋದು, ಅದನ್ನು ಅಟೆಂಡ್ ಮಾಡಬೇಕಲ್ಲ. ಕೇನೇಯ ಮಾವೃತೋ ಲೋಕಃ
ನಾನು ಟೀಕೆಗಳಲ್ಲಿ ನೋಡಿದ್ದೇನೆ, ಟೀಕೆ ಮತ್ತು ಸಂಸ್ಕೃತದ ಗ್ರಂಥಗಳಲ್ಲಿ ಮಾಯಾವಾದವನ್ನು ತಪ್ಪಾಗಿ ತಿಳ್ಕೊಂಡು ಅನುವಾದ ಮಾಡಿದ್ದೂ ಇದೆ, ಅನುವಾದ ಮಾಡಿ ಖಂಡನೆ ಮಾಡಿದ್ದೂ ಇದೆ. ಭೇದೋಜ್ಜೀವನ ಕಾಶಿಕಾದಲ್ಲಿ ನಾನು ಎಲ್ಲೋ ಹೇಳ್ತಾ ಇಲ್ಲ. ಯಾಕೀಗ ಅಂದರೆ ನಾವು ಎಷ್ಟು ಜಾಗೃತರಾಗಿರಬೇಕು ಅಂತ. ಅಜ್ಞಾನೇನಾವೃತೋ ಲೋಕಃ ಮಾತ್ಸರ್ಯಾನ್ನ ಪ್ರಕಾಶತೆ. ಹೊಟ್ಟೆ ಕಿಚ್ಚಿನಿಂದ ಒಬ್ಬ ಬೆಳಕಿಗೆ ಬರೋಲ್ಲ. ಕೇನ ತ್ಯಜತಿ ಮಿತ್ರಾಣಿ. ಬೇರೊಬ್ಬರ ಹೊಟ್ಟೆ ಕಿಚ್ಚಿನಿಂದ ಇವನು ಬೆಳಕಿಗೆ ಬರಲ್ಲ, ಇವನಿಗೆ ಇರೋ ಹೊಟ್ಟೆ ಕಿಚ್ಚಿನಿಂದಲೂ ಬೆಳಕಿಗೆ ಬರಲ್ಲ. ಆ ಎರಡೂ ಆಗತ್ತೆ. ಕೇನ ತ್ಯಜತಿ ಮುಖ್ಯವಾಗಿ ಬೇರೊಬ್ಬರ ಹೊಟ್ಟೆ ಕಿಚ್ಚಿನಿಂದಲೇ ಒಬ್ಬನ ಒಳ್ಳೆ ಗುಣ ಬೆಳಕಿಗೆ ಬರಲ್ಲ. ಕೇನ ತ್ಯಜತಿ ಮಿತ್ರಾಣಿ. ಯಾಕೆ ಮಿತ್ರರನ್ನ ದೂರ ಮಾಡ್ಕೊಳ್ತಾನೆ? ಲೋಭ ತ್ಯಜತಿ ಮಿತ್ರಾಣಿ. ವಿಪರೀತ ಲೋಭ ಜಾಸ್ತಿ ಆಯಿತು ಅಂತಂದ್ರೆ ಅವ್ರ ಹತ್ರ ಒಬ್ರು ಕಾನ್ಸ್ಟೆಂಟ್ ಆಗಿ ಬಹಳ ಕಾಲದಿಂದ ಒಬ್ರು ಇರೋದೇ ಇಲ್ಲ. ಬೇಕಾದ್ರೆ ನೋಡಿ, ವಿಪರೀತ ಲೋಭಿಗಳು ಗೆಳೆಯರು ಬದಲಾಗ್ತಾನೆ ಇರ್ತಾರೆ. ಒಂದು ಕಾಲದ ಆತ್ಮೀಯ ಗೆಳೆಯ ಈಗ ದುಶ್ಮನ ಆಗ್ಬಿಟ್ಟಿರ್ತಾನೆ, ನೋಡ್ಲಿಕ್ಕೆ ಕೂಡ ಆಗಲ್ಲ. ಲೋಭ ತ್ಯಜತಿ ಮಿತ್ರಾಣಿ. ಆಮೇಲೆ ಯಾಕೆ ಸ್ವರ್ಗಕ್ಕೆ ಹೋಗಲ್ಲ? ಸಂಗಾತ್ ಸ್ವರ್ಗಂ ನ ಗಚ್ಚತಿ. ಸಂಘದಿಂದ ಸ್ವರ್ಗಕ್ಕೆ ಹೋಗೋದಿಲ್ಲ. ಕಸ್ವಿದೇಕೋ ರಮತೆ ಬ್ರಾಹ್ಮಣಾನಾಂ ಕಸ್ವಿದೇಕೋ ಬಹುಭಿರ್ಜೋಚಮಾಸ್ತೆ ಕಸ್ವಿದೇಕೋ ಬಲವಾನ್ ದುರ್ಬಲೋಪಿ ಕಸ್ವಿದೇತಾಂ ಕಲಹಂ ನಾನ್ವವೈತಿ. ಜ್ಞಾನಿಗಳಲ್ಲಿ ಅಥವಾ ಬ್ರಾಹ್ಮಣರಲ್ಲಿ ಸುಖವಾಗಿರೋನು ಯಾರು? ಕಸ್ವಿದೇಕೋ ರಮತೆ ಬ್ರಾಹ್ಮಣಾನಾಂ ಕಸ್ವಿದೇಕೋ ಬಹುಭಿರ್ಜೋಚಮಾಸ್ತೆ. ಯಾರೊಬ್ಬನು ಬಹಳ ಜನರ ಜೊತೆಗೆ ಮೌನದಲ್ಲಿ ಇರ್ತಾನೆ. ಕಸ್ವಿದೇಕೋ ಬಲವಾನ್ ದುರ್ಬಲೋಪಿ. ಯಾರೊಬ್ಬನು ಬಲಿಷ್ಠನೂ ದುರ್ಬಲನೂ ಹೌದು. ಕಸ್ವಿದೇತಾಂ ಕಲಹಂ ನಾನ್ವವೈತಿ. ಯಾರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಲ್ಲ. ಅದಕ್ಕೆ ಹಂಸನ ಉತ್ತರ ಪ್ರಾಜ್ಞಯೇಕೋ ರಮತೆ ಬ್ರಾಹ್ಮಣಾನಾಂ ಪ್ರಾಜ್ಞಯೇಕೋ ಬಹುಭಿರ್ಜೋಚಮಾಸ್ತೆ ಪ್ರಾಜ್ಞಯೇಕೋ ಬಲವಾನ್ ದುರ್ಬಲೋಪಿ ಪ್ರಾಜ್ಞಯೇಷಾಂ ಕಲಹಂ ನಾನ್ವವೈತಿ. ಪ್ರಾಜ್ಞ. ಬ್ರಾಹ್ಮಣರಲ್ಲಿ ಸುಖವಾಗಿರೋನು ಯಾರು ಅಂತಂದ್ರೆ ಪ್ರಾಜ್ಞ, ಜ್ಞಾನಿ. ಯಾಕಂದ್ರೆ ಜ್ಞಾನದಿಂದ ಬರುವ ಸುಖ ಇದೆಯಲ್ಲ, ಅದಕ್ಕೆ ಯಾವುದೂ ಸಮ ಅಲ್ಲ. ಜ್ಞಾನದ ಸುಖಕ್ಕೆ ಯಾವುದು ಮ್ಯಾಚ್ ಮಾಡ್ಲಿಕ್ಕಾಗತ್ತೆ? ಎಲ್ಲರೂ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಜ್ಞಾನ ಸುಖ ಸಾಧನ ಅಲ್ಲ ಅಂತ. ನೀವು ಹೊರಗಡೆ ಹೋಗಿ ಕೇಳಿದ್ರೆ ಸುಖವಾಗಿರ್ಲಿಕ್ಕೆ ಏನ್ ಬೇಕು ಅಂದ್ರೆ ದುಡ್ಡು ಬೇಕು ಅಂತಾರೆ. ಸುಖವಾಗಿರ್ಲಿಕ್ಕೆ ದುಡ್ಡು ಬೇಡ. ಸುಖದ ಸಾಮಗ್ರಿ ಅಂತ ಅನ್ಕೊಂಡಿರ್ತೇವಲ್ಲ, ಅದನ್ನ ತಗೊಳ್ಳಿಕ್ಕೆ ದುಡ್ಡು ಬೇಕು. ಆ ಸುಖದ ಸಾಮಗ್ರಿ ಒಬ್ಬೊಬ್ರಿಗೆ ಒಂದೊಂದು. ಶ್ರೀಪಾದರಾಜರು ಹೇಳಿಲ್ವೇ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ಮಡದಿಂ ಸಂತೋಷ ಕೆಲವರಿಗೆ ಲೋಕದೊಳು ಅಂತ. ಹಾಗೆ ಸುಖದ ಇದಿದ್ರೆ ಸುಖವಾಗಿರ್ತೀನಿ ಅಂತ ಹೇಳಿ ಅವ್ರವ್ರಿಗೆ ಅದನ್ನು ಅನ್ನಿಸ್ತಾ ಇರುತ್ತೆ. ಆದರೆ ನಿಜವಾದ ಸುಖ ಯಾರಿಗಿರುತ್ತೆ ಅಂದ್ರೆ ಶಾಸ್ತ್ರದ ಅರಿವಿನ ಜೊತೆಗಿರುವವನಿಗೆ ಸುಖ. ಪ್ರಾಜ್ಞಯೇಕೋ ಬಹುಭಿರ್ಜೋಚಮಾಸ್ತೆ. ವಸ್ತುತಃ ವೇದಾಂತ, ರಾಮಾಯಣ, ಮಹಾಭಾರತಗಳನ್ನು ಆನಂದಗೊಳ್ಳುವವರು ಓದಬೇಕು. ಜನರು ಯಾವ ರೀತಿ ಅಂದರೆ ಅಯ್ಯೋ ಅದು ವಯಸ್ಸಾದ್ಮೇಲೆ ಇದ್ದೇ ಇದೆ, ಯೌವನದಲ್ಲಿ ಎಂಜಾಯ್ ಮಾಡಬೇಕು ಅಂತಾರೆ. ಜ್ಞಾನ ಇದ್ರೆ ಎಂಜಾಯ್ ಮಾಡ್ಲಿಕ್ಕಾಗೋದು. ಬಹಳ ಜನರಿಗೆ ಅದು ಗೊತ್ತಿಲ್ಲ. ಜ್ಞಾನ ಇದ್ರೆ ಎಂಜಾಯ್ ಮಾಡ್ಲಿಕ್ಕಾಗೋದು. ಅದಕ್ಕೆ ತಕ್ಕ ಹಾಗೆ ಉಪನ್ಯಾಸ ಮಾಡುವವರು ಕೂಡ ವಿರಕ್ತಿ ಅಂದ್ರೆ ವೇದಾಂತ ಅಂದ್ರೆ ಎಲ್ಲ ಬಿಟ್ಬಿಡೋದು. ಅವ್ರು ಯಾರೋ ಒಬ್ರು ಪಾಠಕ್ಕೆ ಹೋಗಿದ್ರಂತೆ ಒಬ್ರ ಹತ್ರ. ಏನಕ್ಕೆ ಬಂದಿದ್ದೀರಾ? ಪಾಠ ಕೇಳಲಿಕ್ಕೆ ಬಂದಿದ್ದೀನಿ. ಕಾಫಿ ಕುಡಿಬಾರದು, ಟೀ ಕುಡಿಬಾರದು, ಕುರ್ಚಿ ಮೇಲೆ ಕೂತ್ಕೊಂಡು ತಿನ್ಬಾರದು, ಲಿಸ್ಟು. ಅಯ್ಯೋ ಇದಾ ವೇದಾಂತ ಅಂದ್ರೆ ನನಗೆ ಬೇಡ ಅಂತ ಹೊಡೋದ್ರು. ಹಿಂಗಾಗತ್ತೆ ಕೆಲವೊಮ್ಮೆ. ವಸ್ತುತಃ ಅದಲ್ಲ. ಜ್ಞಾನ ಅನ್ನೋದು ಸುಖ ಸಾಧನ. ಇವರು
ಜ್ಞಾನ ಅಂದರೆ ದುಃಖ ಅಂತ ತೋರಿಸ್ತಾ ಇದ್ದಾರೆ ಕೆಲವರು. ಅಲ್ಲ, ಅದು ಜೈನರ ದಾರಿ. ಹೀಗಾಗಿ ಪ್ರಾಜ್ಞಯೇಕೋ ರಮತೆ ಬ್ರಾಹ್ಮಣಾನಾಂ ಪ್ರಾಜ್ಞಯೇಕೋ ಬಹುಭಿರ್ಜೋಚಮಾಸ್ತೆ. ಎಲ್ಲರ ಜೊತೆಗೆ ಮೌನವಾಗಿರುವವನು ಯಾರು? ಬಹಳ ಮೌನವಾಗಿ ಇರುವವನು ಪ್ರಾಜ್ಞ. ಪ್ರಾಜ್ಞಯೇಕೋ ಬಲವಾನ್ ದುರ್ಬಲೋಪಿ. ಯಾರು ಪ್ರಾಜ್ಞ? ಅವನು ಬಲಿಷ್ಠನೂ ಹೌದು, ದುರ್ಬಲನೂ ಹೌದು. ದುರ್ಬಲ ಯಾಕೆ ಅಂತಂದ್ರೆ ಹಠ ಹಿಡಿದು ಇದು ಆಗಲೇಬೇಕು, ಇದು ಸಿಗಲೇಬೇಕು ನನಗೆ ಅಂತ ಅವನು ಪ್ರಯತ್ನ ಪಡಲ್ಲ. ಹೀಗಾಗಿ ಪ್ರಾಜ್ಞನಾದವನು ದುರ್ಬಲನೂ ಹೌದು. ಬಲಿಷ್ಠ ಯಾಕೆ ಅಂದ್ರೆ ಅದಿಲ್ಲದೆಯೂ ಸುಖವಾಗಿರ್ತಾನೆ. ಬೇರೆಯವರು ಮಹತಾ ಪ್ರಯತ್ನೇನ ಏನು ಬೇಕು ಅಂತಂತಾರೋ, ಬೇರೆಯವರು ಮಹತಾ ಪ್ರಯತ್ನೇನ ಏನು ಸಾಧನೆ ಮಾಡಬೇಕು ಅಂತ ಬಯಸ್ತಾರೋ, ಸಿಕ್ಕಿದ್ರೆ ಸಿಕ್ತು ಅಂತ ನೀವು. ಬಲಿಷ್ಠ ಯಾಕೆ ಅಂದ್ರೆ ಅದು ಹೊಂದಿಯೂ ಅಜ್ಞಾನಿಗಳು ಸುಖವಾಗಿರಲ್ಲ, ಅದು ಹೊಂದದೆಯೂ ಜ್ಞಾನಿ ಸುಖವಾಗಿರುತ್ತೆ. ಹೀಗಾಗಿ ಪ್ರಾಜ್ಞಯೇಕೋ ಬಲವಾನ್ ದುರ್ಬಲೋಪಿ. ಪ್ರಾಜ್ಞಯೇಚಾಂ ಕಲಹಂ ನಾನ್ವವೈತಿ. ಏನು ಹೇಳಿದ್ರು ಜಗಳ ಮಾಡ್ಕೊಳ್ಳದೆ ಇರೋನೊಬ್ಬ ಇರ್ತಾನೆ, ಅವನೇ ಪ್ರಾಜ್ಞೆ. ಹೀಗಾಗಿ ಎಲ್ಲದಕ್ಕೂ ಒಂದೇ ಉತ್ತರ. ಪ್ರಾಜ್ಞಯೇಕೋ ರಮತೆ ಬ್ರಾಹ್ಮಣಾನಾಂ. ಬ್ರಾಹ್ಮಣರಲ್ಲಿ ಸಂತೋಷವಾಗಿರುವವನು ಯಾರು? ಪ್ರಾಜ್ಞ. ಎಲ್ಲರ ಜೊತೆಗೆ ಮೌನವಾಗಿರುವವನು ಯಾರು? ಸುಮ್ಮನೆ ಇರುವವನು. ಸುಮ್ಮನೆ ಇರ್ತಾನೆ, ಸಹಜವಾಗಿ ಸುಮ್ಮನೆ ಇರೋದು. ಅಂದ್ರೆ ಏನನ್ನೋ ದುಃಖದಿಂದ ತಳ್ಕೊಂಡಿರೋದು ಸಹನೆ ಅಲ್ಲ. ಜೋಶಂ ಅಂದ್ರೆ ಸುಮ್ಮನೆ ಅಂದ್ರೆ ಎಲ್ಲ ಒಳಗಡೆ ಇದ್ದು ಅದಕ್ಕೆ ಅಂಟಿಕೊಳ್ಳದಂತೆ ಒಬ್ಬ ಇರ್ತಾನೆ, ಅದು ಸುಮ್ಮನೆ. ಹಾಗೇ ಸುಮ್ಮನೆ ಅಲ್ಲ, ಹೀಗೆ ಸುಮ್ಮನೆ ಅದು. ಅದರಿಂದಾಗಿ ಪ್ರಾಜ್ಞಯೇಕೋ ಬಹುಭಿರ್ಜೋಚಮಾಸ್ತೆ. ದುರ್ಬಲ ಮತ್ತೆ ಪ್ರಬಲ. ಪ್ರಾಜ್ಞಯೇಕಃ ಪ್ರಾಜ್ಞಯೇಚಾಂ ಕಲಹಂ ನಾನ್ವವೈತಿ. ಹೀಗೆ ಪ್ರಾಜ್ಞನಾದವನು ಎಲ್ಲವೂ ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಕಿಂ ಚ ಸಾಧುತ್ವಮಶ್ನುತೆ ಅಸಾಧುತ್ವಂ ಚ ಕಿಂ ತೇಷಾಂ ಕಿಮೇಷಾಂ ಮಾನುಷಂ ಮತಂ. ಅಲ್ಲ, ಬ್ರಾಹ್ಮಣರ ದೇವತ್ವ ಅಂದ್ರೆ ಏನು? ಯಾವುದನ್ನು ಮಾಡಿದ್ರೆ ಬ್ರಾಹ್ಮಣರು ದೇವತೆಗಳಾಗಿ ಇರ್ತಾರೆ. ಕಿಂಚ ಸಾಧುತ್ವ ಮುಚ್ಚತೆ. ಬ್ರಾಹ್ಮಣರ ಒಳ್ಳೆತನ ಅಂದ್ರೆ ಏನು? ಅಸಾಧುತ್ವಂಚ ಕಿಂ ತೇಷಾಂ ಕಿಮೇಷಾಂ ಮಾನುಷಂ ಮತಂ. ಬ್ರಾಹ್ಮಣರ ಅಸಾಧುತ್ವ ಅಂದ್ರೆ ಏನು? ಕಿಮೇಷಾಂ ಮಾನುಷಂ ಮತಂ. ಮನುಷ್ಯರ ರೀತಿ ಇರ್ತಾರೆ ಅಂದ್ರೆ ಹೇಗೆ? ಬ್ರಾಹ್ಮಣರ ಮಾನುಷವಾದ ನಡವಳಿಕೆ ಯಾವುದು? ಸ್ವಾಧ್ಯಾಯ ಯೇಷಾಂ ದೇವತ್ವಂ ವ್ರತಂ ಸಾಧುತ್ವ ಮುಚ್ಯತೆ. ಸ್ವಾಧ್ಯಾಯ ಮಾಡ್ತಾ ಇದ್ರೆ ಬ್ರಾಹ್ಮಣರಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತೆ. ಅದರಿಂದಾಗಿ ಅವ್ರನ್ನ ದೇವ ಅಂತ ಕರೀತಾರೆ. ಬ್ರಾಹ್ಮಣರ ದೇವ ಸನ್ನಿಧಾನಕ್ಕೆ ಕಾರಣ ಏನು ಅಂದ್ರೆ ಸ್ವಾಧ್ಯಾಯ, ವೇದಾಧ್ಯಯನ ಸುಮ್ಮನೆ ಪಾರಾಯಣ ಅಲ್ಲ, ಅರ್ಥ. ಕಿಂಚ ಸಾಧುತ್ವ ಮುಚ್ಚತೆ. ಒಳ್ಳೆತನ ಅಂದ್ರೇನು? ವ್ರತಂ ಸಾಧುತ್ವ ಮುಚ್ಚತೆ. ಅಸಾಧುತ್ವಂಚ ಕಿಂತೇತಾಂ ಅಂತ ಕೇಳಿದ್ರು. ಅಸಾಧುತ್ವಂ ಪರಿವಾದ. ಬೈಗುಳ ಅಂತ ಅನ್ನೋದು ಅಸಾಧುತ್ವ. ಮತ್ತೆ ಬೈಗುಳ ತಪ್ಪಲ್ವೇ? ವಿಜೇತತಃ ಮಾಧ್ವರಿಗೆ ಹೇಳ್ತಾರ ಅವರು, ತಪ್ಪಲ್ವೇ ನೋಡಿ ವಾಯುಸ್ಥಿತಿಯಲ್ಲಿ ಬೈದಿದ್ದೀರಾ ಅಂತಾರೆ. ಏನು ಹೇಳಬೇಕು ಅವ್ರಿಗೆ? ಬಾರೋ ಮುರಾರಿ ಬಾಲಕ ಶೌರಿ. ಮುರಾರಿ ಅನ್ನೋದು ಬೈಗುಳ ಅಲ್ವಾ ಮುರನಿಗೆ? ಕಾಲನೇಮಿಯನ್ನ ಕತ್ತರಿಸಿದವನು ಅಂತನ್ನೋದು ಕಾಲನೇಮಿಯನ್ನು ಬೈದ ಹಾಗಲ್ವಾ? ಏನುತ್ತರ ಇದಕ್ಕೆ? ದುರ್ಜನರ ಶತ್ರು, ಅಜ್ಞಾನ ಅನ್ನೋದು ವರ್ಜ್ಯ, ಬೈಗುಳ ಅಲ್ವಾ? ರಾವಣನನ್ನು ಕೊಲ್ಲುವುದು, ರಾವಣನಂತೆ ಇರಬಾರದು. ಇಡೀ ರಾಮಾಯಣದಲ್ಲಿ ರಾವಣನ ಬೈಗುಳ ಇಲ್ವಾ? ಯಾರೋ ಇಲ್ಲ, ಸ್ತೋತ್ರದಲ್ಲಿಲ್ಲ ಅಲ್ಲ. ಸ್ತೋತ್ರ ಹೇಳ್ಬೇಕಾದ್ರೆ ಬೈದೇ ಸ್ತೋತ್ರ ಮಾಡ್ತೀವ? ದುರ್ಜನರನ್ನು ನಾವು
ಬೈಗುಳ ಯಾಕೆ ಅಂದ್ರೆ ಅವರಂತೆ ನಾವಾಗಬಾರದು ಅನ್ನುವ ಎಚ್ಚರವೇ ವಿನಃ ಅವ್ರನ್ನ ನಿಂದಿಸಿ ನಮಗೇನಾಗಬೇಕಿದೆ. ನಾವು ಅವರಂತೆ ಆಗಬಾರದು ಅಂತನ್ನುವ ಚಿಂತನೆ ಅಷ್ಟೇ ವಿನಃ ಬೇರೆ ಅಲ್ಲ. ಅಸಾಧುತ್ವಂಚ ಕಿಂತೇಷಾಂ ಅಂದ್ರೆ ಪರಿವಾದ ಸ್ತೋತ್ರದಲ್ಲಿ ಹೇಳೋದು ಹೇಳದೇ ಇರೋದು ಅಲ್ಲ. ವೈಯಕ್ತಿಕವಾಗಿ ವಿಪರೀತ ಬೈಬಾರದು ಅಂತ, ಒಬ್ಬ ವ್ಯಕ್ತಿಯಾಗಿ ಮೌಲ್ಯವಾಗಿ ಅವನನ್ನು ಬೈಬಹುದು. ಉದಾಹರಣೆಗೆ ಬೌದ್ಧಿಕವಾಗಿ ವೇದಕ್ಕೆ ಸ್ವಲ್ಪ ಅಸಮ್ಮತವಾಗಿದೆ ಅಂದಾಗ ಅದನ್ನು ವಿಮರ್ಶೆ ಮಾಡೋದು ಬೈಗುಳ ಅಲ್ವೇ ಅಲ್ಲ. ಅದೇ ಹೇಳದ್ನಲ್ಲ, ಕಂಸಾರಿಹಿ ಅಂತ ಹೊಗಳುತ್ತೇವೆ, ಸಂಸಾರವನ್ನೇ ಬೈತೇವೆ ಅಲ್ವಾ? ಅದಕ್ಕೇನರ್ಥ? ನಾವು ಅದಕ್ಕೆ ಒಳಗಾಗಬಾರದು ಅನ್ನುವ ಎಚ್ಚರ ಅಷ್ಟೇ. ಅದರಿಂದಾಗಿ ವಾಯುಸ್ತುತಿ ಏನು ಹೊಸದು ಅಲ್ಲ. ವೇದದಲ್ಲಿ ಉಕ್ತಶಾಸಾಹಿ ಸುತೃಪಃ ಅಂತ ಹೇಳ್ತಾರೆ. ನೀಹಾರೇಣ ಪ್ರಾವೃತ ಜಲ್ಪ್ಯಾಚ ಸುತೃಪ ಉಕ್ತಶಾಸಶ್ಚರಂತಿ ಮೋಘಮನ್ನಂ ವಿಂದತೆ ಅಪ್ರಚೇತಾಃ. ಸಯಿದ್ಭೋಜೋ, ಯಾರು ಅನ್ನವನ್ನ ವ್ಯರ್ಥವಾಗಿ ತಿಂತಾನೆ, ಅವನ ಕರ್ತವ್ಯವನ್ನು ಮಾಡದೆ ತಿಂತಾನೆ, ಮೋಘಮನ್ನಂ ವಿಂದತೆ, ಅವನ ಅನ್ನ ವ್ಯರ್ಥ ಅಂತ ಬೈಗುಳ ಇದೆ. ವೇದ ಸ್ವಾಮಿ ಬೈಗುಳವಾದ್ರೆ ಏನು ಹೇಳೋದು ಅವರು? ಇಲ್ಲ ಇದರಲ್ಲಿ ಸ್ತೋತ್ರದಲ್ಲಿ, ಎಲ್ಲ ಸ್ತೋತ್ರದಲ್ಲೂ ನಾನು ತೋರಿಸ್ತೇನೆ, ಬೈಗುಳ ಇದ್ದೇ ಇರುತ್ತೆ. ಕಾಳಿ ಅಫಣ ಮಾಣಿಕ್ಯ ರಂಜಿತ ಶ್ರೀಪದಾಂಬುಜ ಇಲ್ವಾ? ಅಲ್ಲ, ನೀವು ಬೇರೆಯವ್ರನ್ನ ತೋರಿಸಿ. ಬುದ್ಧನ ಸ್ತೋತ್ರಗಳಲ್ಲಿ ತೋರಿಸ್ತೇನೆ ನಾನು. ಬುದ್ಧನ ಸ್ತೋತ್ರ, ಮಹಾವೀರನ ಸ್ತೋತ್ರ, ಜಗತ್ತಿನ ಯಾವುದೇ ಸ್ತೋತ್ರ ಸಾಹಿತ್ಯದಲ್ಲಿ ನಾನು ತೋರಿಸ್ತೇನೆ. ಈವನ್ ಬುಕ್ ಆಫ್ ದಿ ಜಾಬ್ ಅಂತ ಹೇಳಿ ಒಬ್ಬ ಕ್ರಿಶ್ಚಿಯನ್ ಅನುಭಾವಿ, ಅವನ ಪುಸ್ತಕದಲ್ಲಿ ನಾನು ತೋರಿಸ್ತೇನೆ. ಜಾರ್ಜ್ ಬುನ್ಯನ್ನ ಪುಸ್ತಕದಲ್ಲಿ ತೋರಿಸ್ತೇನೆ. ಇಲ್ವಾ? ಅದು ಗೊತ್ತಿಲ್ಲದೆ ವಾಯುಸ್ತುತಿಯನ್ನು ಮಾತ್ರ ಬೈತಾ ಇದ್ದಾರೆ ಇವರು. ಸಹಜ ರೀ, ಅದು ಬೈಗುಳ ಯಾಕೆ ಅಂತ ಗೊತ್ತಿರಬೇಕು. ಗೊತ್ತಿಲ್ಲದೆ ಇರೋ ಎಲ್ಲ ಶಂಕರನ್ನ ಬೈಯೋದು ತಪ್ಪು, ನಾನು ಒಪ್ಕೊಳ್ತೇನೆ. ಯಾಕೆಂದ್ರೆ ಇವರು ಅರ್ಜಿ ಹಾಕೇನು ಹುಟ್ಟಿದ್ದಲ್ಲ, ನಾವು ಅರ್ಜಿ ಹಾಕಿ ಏನು ಹುಟ್ಟಲಿಲ್ಲ. ಮತ್ತೇನು, ಆ ಮತ ಇರಬಾರದು, ಆ ದೇವರನ್ನ ಹಾಗೆ ನೋಡಬಾರದು ಅನ್ನೋ ಕಾಳಜಿ ಅಷ್ಟೇ ವಿನಃ ದುರ್ಜನರನ್ನ ಬೈಯೋದು ಯಾಕೆ? ದುರ್ಯೋಧನ ಯಾವತ್ತೋ ಸತ್ತೋಗಿದ್ದಾನೆ ಅಂತಾನೆ ಇಟ್ಕೊಳ್ಳಿ, ಬೈಯೋದು ಯಾಕೆ? ಅವನಿನ್ನೂ ಇದ್ದಾನೆ ಅಂತ, ಕಲಿಯಾಗಿ ಇದ್ದಾನೆ ಅವನು. ಬೈಗುಳ ಯಾಕೆ ಅಂದ್ರೆ ಅವನ ತರಹ ನಾವು ಇರಬಾರದು ಅಂತ ನಮಗೆ ಎಚ್ಚರ ಅಷ್ಟೇ. ಅದ್ರ ಎಚ್ಚರ ಯಾರಿಗಿಲ್ಲ, ಅದು ಬೈಗುಳ ಅಸಂಗತ. ಅದರಿಂದಾಗಿ ಬ್ರಾಹ್ಮಣರ ಅಸಾಧುತ್ವ ಎಲ್ಲಿದ್ರೆ ಬೈಬಾರದು ಅಂದ್ರೆ ಬೌದ್ಧಿಕವಾಗಿ ಅಲ್ಲದೆ ಬೈಬಾರದು. ಅಸಾಧುತ್ವಂ ಪರಿವಾದ ಮೃತ್ಯುರ್ ಮಾನುಷ ಮುಚ್ಚತೆ. ಸರಿ, ಬ್ರಾಹ್ಮಣರ ಮಾನುಷ ಏನು ಅಂತಂದ್ರೆ ಮೃತ್ಯು. ಎಲ್ಲರ ತರ ಸಾಯ್ತಾರೆ, ಎಲ್ಲರ ತರ ಹುಡ್ತಾರೆ, ಎಲ್ಲರ ತರ ಸಾಯ್ತಾರೆ. ಇತ್ಯುಕ್ತ್ವಾ ಪರಮೋ ದೇವೋ ಭಗವಾನ್ ನಿತ್ಯ ಅವ್ಯಯ. ಈ ರೀತಿಯಾಗಿ ನುಡಿದು ಎಲ್ಲರಿಗೆ ಜ್ಞಾನವನ್ನು ಕೊಟ್ಟು ಹಂಸ ಎತ್ತರಕ್ಕೆ ಏರಿದ. ಏತದ್ಯಶಸ್ಯಮಾಯುಷ್ಯಂ ಪುತ್ರ್ಯಂ ಸ್ವರ್ಗಾಯ ಚ ಧ್ರುವಂ ದರ್ಶಿತಂ ದೇವದೇವೇನ ಪರಮೇಣ ವ್ಯಯೇನ ಚ. ಇದು ಯಶಸ್ಯ, ಇದು ಆಯುಷ್ಯ, ಇದು ಪುತ್ರ್ಯ. ಅಂದ್ರೆ ಮಕ್ಕಳಿಗೆ ಒಳ್ಳೆಯದು, ಮಕ್ಕಳನ್ನು ಪಡೆದ್ರೆ ಒಳ್ಳೆಯದು, ಮಕ್ಕಳಿಗೆ ಒಳ್ಳೆಯದು. ಆಯುಷ್ಯ, ಸಾರ್ಥಕವಾದ ಬದುಕನ್ನ ಇದು ತಂದುಕೊಡುತ್ತೆ. ಇದನ್ನ ತೋರಿಸಿ ಸಂವಾದ ಇತ್ಯಯಂ ಶ್ರೇಷ್ಠ ಸಾಧ್ಯಾನಾಂ ಪರಿಕೀರ್ತಿತಃ ಕ್ಷೇತ್ರಂ ವೈ ಕರ್ಮಣಾಂ ಯೋನಿಃ ಸದ್ಭಾವ ಸತ್ಯಮುಚ್ಯತೆ. ಇದು ಸಂವಾದ. ಇಷ್ಟು ಹೇಳಿದ್ರು ಅವರು. ಸದ್ಭಾವವನ್ನೇ ಸತ್ಯ, ಸಜ್ಜನಿಕೆ ಸೌಜನ್ಯವನ್ನೇ
ಸತ್ಯ ಅಂತ ಕರೆಯೋದೇ ವಿನಃ ಕಂಡದ್ದನ್ನು ಕಂಡಂತೆ ಹೇಳುವುದಲ್ಲ ಅನ್ನುವಲ್ಲಿಗೆ 283ನೇ ಅಧ್ಯಾಯ. ಇನ್ನು ನಾಳೆ ಸಾಂಖ್ಯ ಮತ್ತು ಯೋಗ, ಸಾಂಖ್ಯದ ಬಗ್ಗೆ ಮಾತನಾಡ್ತಾರೆ. ಭಗವದ್ಗೀತೆಯಲ್ಲಿರುವ ಎಲ್ಲ ಸಾಂಖ್ಯವನ್ನು ಕವರ್ ಮಾಡ್ತಾರೆ. ಅದನ್ನು ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.